ಭಜ 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 ರೇ ಭಜರಂಗಿ. ನಮಸ್ಕಾರ, ವಿಸ್ತಾರ ಡಿಬೇಟ್ಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಇವತ್ತಿನ ಚರ್ಚೆಯ ವಿಷಯ ಭಜರಂಗಿ ಬಡಿದಾಟ. ಇಲ್ಲಿ ಭಕ್ತಿಯ ವಿಷಯವಾಗಿ ಚರ್ಚೆ ಆಗ್ತಾ ಇತ್ತು. ಆದರೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪವಾದ ಅಂಶ ಬಜರಂಗ ದಳದ ನಿಷೇಧ ಆಗುತ್ತೆ ಅನ್ನೋದು PFI ಜೊತೆಗೆ ಈಕ್ವೇಟ್ ಮಾಡಿದ್ದು. ಇದು ಪೊಲಿಟಿಕಲ್ ಈ ಸಿನಾರಿಯೋದ ಈಕ್ವೇಷನ್ ಅನ್ನು ಚೇಂಜ್ ಮಾಡಿದಂತಿದೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಇದರ ಹಿಡನ್ ಅಜೆಂಡಾ ಏನು ಅಂತ, ಯಾವ ಕಾರಣಕ್ಕಾಗಿ ಅಂತ. ವೋಟ್ ಕನ್ಸಾಲಿಡೇಷನ್ಗ JDS ನಾಯಕರು ಈ ಹಲಾಲ್ ಹಿಜಾಬ್ ವಿಷಯ ಬಂದಾಗ ಸ್ಪಷ್ಟವಾಗಿ ಒಂದು ನಿಲುವನ್ನು ತೆಗೆದುಕೊಂಡಂತಿತ್ತು. ಅದೇ ಕಾಂಗ್ರೆಸ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ನ ಆರೋಪವನ್ನು ಸದಾ ಎದುರಿಸೋರು ಕೋರ್ಟ್ ಏನು ಹೇಳುತ್ತೋ ನೋಡೋಣ ಅನ್ನೋ ಮಾತನ್ನ ಹೇಳಿದರು. ಇತ್ತೀಚೆಗಿನ ಸರ್ವೆ ರಿಪೋರ್ಟ್ ಅವರ ಕೈ ಸೇರಿದೆ. ಒಂದು 60 ಕ್ಷೇತ್ರಗಳಲ್ಲಿ ಮೇ ಬಿ ಒಂದು 20%ಗೂ ಹೆಚ್ಚು ಮೈನಾರಿಟಿ ವೋಟ್ ಇದೆ, ಅದರಲ್ಲೂ ಮುಸ್ಲಿಂ ವೋಟ್ ಇದೆ. ಆ ಕಾರಣಕ್ಕಾಗಿ ಅದು JDS AIMIM ಆಪ್ನವರು ಆಗ್ತಿರುವಂತಹ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇನಿದ್ದಾರೆ ಇವರ ಮಧ್ಯೆ ಹರಿದು ಹಂಚು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಜರಂಗ ದಳದವರನ್ನು ಟಾರ್ಗೆಟ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಇದು ಕನ್ಸಾಲಿಡೇಷನ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಥರದ ನಿರ್ಣಯ ಕೈಗೊಂಡ್ರ ಅನ್ನೋ ಪ್ರಶ್ನೆ ಇದೆ. ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇದು ಬೇಕಿರಲಿಲ್ಲ, ಹೈಕಮಾಂಡ್ನಿಂದ ಅಪ್ಪಣೆ ಬಂತು, ಅದನ್ನು ಒಪ್ಕೊಂಡು ಮುಂದಕ್ಕೆ ಬಂದಿದ್ದಾರೆ. ಅಟ್ಲೀಸ್ಟ್ ಈಗಲಾದರೂ ಡ್ಯಾಮೇಜ್ ಕಂಟ್ರೋಲ್ ಮೋಡಿಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಪ್ತಿಲ್ಲ ಅನ್ನೋ ಎಕ್ಸ್ಪ್ಲನೇಷನ್ ಇದೆ. ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗಣ್ಯರು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗ್ತಾರೆ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. ಬಜರಂಗ ದಳ ಬ್ಯಾನ್ ಪ್ರಸ್ತಾಪಕ್ಕೆ ಕಾಂಗ್ರೆಸ್ನಲ್ಲಿ ವಿರೋಧ. ಹಿರಿಯ ನಾಯಕರು ಸುರ್ಜೇವಾಲಾ ನಡುವಿನ ಮುಸುಕಿನ ಗುದ್ದಾಟ. ಬ್ಯಾನ್ ಪ್ರಸ್ತಾಪದಿಂದ ಹಿಂದೆ ಸರಿಯಲ್ಲ ಎಂದ ಕೈ ರಾಜ್ಯ ಉಸ್ತುವಾರಿ. ಚುನಾವಣೆಯಲ್ಲಿ ಕೈ ಸುಡುತ್ತಾ ಭಜರಂಗಿ ಬ್ಯಾಟಲ್. ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾದ ಕಾಂಗ್ರೆಸ್ ಪ್ರಣಾಳಿಕೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕೈ ಹಿರಿಯ ನಾಯಕರು. ಕಾಂಗ್ರೆಸ್ ವಿರುದ್ಧ ಹಿಂದೂಗಳ ಹನುಮಾನ್ ಚಾಲೀಸ ಸಮರ. ಕೈ ಪ್ರಣಾಳಿಕೆ ವಿರುದ್ಧ ಹೊರ ರಾಜ್ಯಗಳಲ್ಲೂ ಪ್ರತಿಭಟನೆ. ಕೈ ಹಿಂದೂ ವಿರೋಧಿ ನಡೆಗೆ ವ್ಯಾಪಕ ಆಕ್ರೋಶ. ಕಾಂಗ್ರೆಸ್ ನಾಯಕರು ಇದನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರ ಪ್ರಶ್ನೆ ಇದ್ದಿದ್ದು, ರಾಜ್ಯ ಸರ್ಕಾರ ಹೀಗೆ ಒಂದು ಸಂಸ್ಥೆಯನ್ನ ಅಥವಾ ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ. ಚುನಾವಣೆಗೆ 6 ದಿನಗಳಷ್ಟೇ ಬಾಕಿ ಇದೆ. ಬೇರೆ ಬೇರೆ ರೀತಿಯ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಈಗ ಭಜರಂಗಿ ವಿಷಯಕ್ಕೆ ಸೀಮಿತವಾಗಿ ನಾವು ಚರ್ಚೆಗಳನ್ನು ಆಗ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಇದರ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಗಣ್ಯರ ಜೊತೆಗೆ ಚರ್ಚೆ ಮಾಡ್ತಾ ಹೋಗೋಣ. ಹಿರಿಯ ಪತ್ರಕರ್ತರು MK ಭಾಸ್ಕರ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂಪರ ಹೋರಾಟಗಾರರು ತೇಜಸ್ ಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹಿರಿಯ ವಕೀಲರು KV ಧನಂಜಯ ಅವರು ಬ್ಯಾಕ್ ಪ್ಯಾಕ್ ಲೈವ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಧನಂಜಯ ಸರ್ ರಿಯಾಕ್ಷನ್ ಪಡ್ಕೊಂಡು ಬಿಡೋಣ. ಸರ್, ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಅಥವಾ ಈ ರೀತಿ ಯೋಚನೆ ಮಾಡಿದ್ರೆ ಯಾವುದಾದ್ರೂ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆಯಾ, ಅಥವಾ ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕಷ್ಟೇ ಸೀಮಿತವಾಗಿರುತ್ತೆ ಅದರ ಪವರ್? ರಾಜ್ಯ ಸರ್ಕಾರ ಬ್ಯಾನ್ ಮಾಡಲಿಕ್ಕೆ ಸಾಧ್ಯವಿರ್ತಿತ್ತು ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ಕಾನೂನನ್ನ ನಮ್ಮ ರಾಜ್ಯದ ವಿಧಾನಸಭೆ ಹೊರ ತಂದಿದ್ದಿದ್ರೆ. ಬಟ್ ಆದರೆ ಅಂದರೆ ಶಾಸಕಾಂಗ ಹೊರ ತಂದಿದ್ದಿದ್ರೆ ಅಂತಹ ಒಂದು ಕಾನೂನನ್ನ ರಾಜ್ಯದ ಶಾಸಕಾಂಗ ಹೊರ ತಂದಿಲ್ಲ. ಬದಲಿಗೆ ಕೇಂದ್ರದಲ್ಲಿರುವಂಥ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನು ಬಳಸ್ಕೊಳ್ಳಾಗತ್ತೆ. ಸೊ ಕೇಂದ್ರ ಸರ್ಕಾರ ಬ್ಯಾನ್ ಮಾಡುವಂಥದ್ದು ರಾಜ್ಯ ಸರ್ಕಾರಗಳ ಮೂಲಕ ಪ್ರಸ್ತಾವನೆ ಹೋದ ನಂತರ. ಬಟ್ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದ ಪಕ್ಷದಲ್ಲಿ ಅದನ್ನು ತಳ್ಳಿ ಹಾಕಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಹಳ ಕಷ್ಟವಾಗತ್ತೆ. ಯಾವಾಗ ಈಗ ಉದಾಹರಣೆಗೆ PFI ಅಂತ ಒಂದು ಸಂಸ್ಥೆಯನ್ನು ಬ್ಯಾನ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯಾವ ಮಾನದಂಡವನ್ನು ಅನುಸರಿಸಿತ್ತು, ಅದೇ ಮಾನದಂಡವನ್ನು ಒಂದು ವೇಳೆ ರಾಜ್ಯ ಸರ್ಕಾರ ಸಮಗ್ರವಾಗಿ ತನ್ನ ವರದಿಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಒಂದು ಪಕ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಹಳ ಕಷ್ಟವಾಗುತ್ತೆ. ಸೊ ಬ್ಯಾನ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಕರ್ತವ್ಯವಾಗತ್ತೆ. ಯಾವಾಗ ಒಂದು
ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿ ಕೆಲವೊಂದು ಸಂಘ ಸಂಸ್ಥೆಗಳು ಒಂದು ಚಟುವಟಿಕೆಯನ್ನು ನಡೆಸ್ತಿದ್ದ ಪಕ್ಷದಲ್ಲಿ ಸೊ ನಾನು ಹೇಳ್ತಿರುವಂಥದ್ದು ಬಜರಂಗ ದಳದ ವಿಚಾರವಾಗಿ ಮಾತನಾಡ್ತಿಲ್ಲ, ನಾನು ಹೇಳ್ತಿರುವಂಥದ್ದು ಕಾನೂನಾತ್ಮಕವಾಗಿರುವಂಥ ಒಂದು ವ್ಯವಸ್ಥೆಯ ಬಗ್ಗೆ. ಸೊ ರಾಜ್ಯ ಸರ್ಕಾರ ವರದಿಯನ್ನು ಕೊಟ್ಟ ಪಕ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಹಳ ಕಷ್ಟವಾಗತ್ತೆ ಟು ಇಗ್ನೋರ್ ಇಟ್. ಓಕೆ, ಈ ಪ್ರಾಸೆಸ್ ಸರ್, ಈ ರೀತಿ ಪ್ರಾಮಿಸ್ ಏನ್ ಮಾಡ್ತಿದ್ದಾರೆ ಇದಕ್ಕೊಂದು ಬ್ಯಾಕಿಂಗ್ ಅನ್ನೋದು ಬೇಕಲ್ವಾ? ಅಂದ್ರೆ ಯಾವ ಕಾರಣಕ್ಕಾಗಿ ನಾವು ಬ್ಯಾನ್ ಮಾಡಬೇಕು ಅನ್ನೋದನ್ನು ಸಹ ಕಾಂಕ್ರೀಟ್ ಆಗಿ ನಾವು ರೆಡಿ ಮಾಡ್ಕೊಂಡೇ ಈ ತರದ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಜನರಲ್ ಎಕ್ಸ್ಪೆಕ್ಟೇಷನ್. ಬಜರಂಗ ದಳದ ವಿಷಯಕ್ಕೆ ಅಂತಲ್ಲ, ಓವರ್ ಆಲ್ ಒಂದು ಲೀಗಲ್ ಪ್ರಾಸೆಸ್ನ ಬಗ್ಗೆ ಹೇಗೆ ಇದನ್ನ ಪ್ರೂವ್ ಮಾಡಬೇಕು ಅಥವಾ ಹೇಗೆ ಇದು ಡಿಸೈಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ವೆಲ್, ಈ ರೀತಿ ಒಂದು ದೇಶದ ಏಕತೆ ಅಥವಾ ದೇಶದ ಒಂದು ಜನರಲ್ಲಿ, ರಾಜ್ಯದ ಜನರಲ್ಲಿ ಭಯವನ್ನು ಹುಟ್ಟಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಪದೇ ಪದೇ ತೊಡಗುವಂಥದ್ದು, ಮತ್ತು ಈ ರೀತಿ ತೊಡಗುವಂಥದ್ದು ಕಾನೂನು ಬಾಹಿರವಾಗಿ ತೊಡಗುವಂಥ, ಈಗ ಉದಾಹರಣೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಪರ್ಮಿಷನನ್ನು ತೊಗೊಂಡು ನೀವು ಪ್ರೊಟೆಸ್ಟ್ ಮಾಡಿದ್ರೆ ದಟ್ ಈಸ್ ನಾಟ್ ಇಲ್ಲೀಗಲ್. ಬಟ್ ಒಂದು ವೇಳೆ ಚರ್ಚು ಅಥವಾ ಮಸೀದಿಯಲ್ಲಿ ಹೋಗಿ ದಾಂಧಲೆನ ನಡೆಸುವಂಥದ್ದು ಅಥವಾ ಒಂದು ಸಾರ್ವಜನಿಕರನ್ನ ಒಂದು ಗಲಭೆಗೆ ಅಥವಾ ಒಂದು ಹಿಂಸೆಗೆ ಒಳಪಡಿಸುವಂಥದ್ದು, ಆಲ್ ಆಫ್ ದಿಸ್ ಇಸ್ ಇಲ್ಲೀಗಲ್. ಪದೇ ಪದೇ ಈ ಥರನಾಗಿ ಚಟುವಟಿಕೆಯನ್ನು ಮಾಡಿದಂಥ ಒಂದು ನಿದರ್ಶನಗಳಿದ್ದ ಪಕ್ಷದಲ್ಲಿ ಅವುಗಳನ್ನೆಲ್ಲ ಕ್ರೋನಿಕಲ್ ಮಾಡಬೇಕಾಗತ್ತೆ. ಮತ್ತು ಕ್ರೋನಿಕಲ್ ಮಾಡಿ ಅದರ ಒಂದು ರಾಜ್ಯವ್ಯಾಪಿ ಈ ರೀತಿ ಚಟುವಟಿಕೆ ನಡೀತಾ ಇದೆ, ಮತ್ತು ಇಂಥ ಒಂದು ಸಂಸ್ಥೆ ಮಾಡ್ತಿರುವಂಥ ಕೆಲಸ ಬಹುತೇಕವಾಗಿ ರಾಜ್ಯದ ಜನರ ಒಂದು ಪೀಸ್ ಏನಿದೆ ಅಥವಾ ಶಾಂತಿ ಏನಿದೆ, ಶಾಂತಿ ಒಂದು ಅದನ್ನು ಕೆದಕುವಂಥ ಪ್ರಯತ್ನ ಅಂತ ಹೇಳಿ ರಿಪೋರ್ಟ್ ಅನ್ನು ಕೊಟ್ಟ ಪಕ್ಷದಲ್ಲಿ ದೆನ್ ದ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶವೇನೆಂದರೆ, ಒಂದು ಸಂಸ್ಥೆಯನ್ನು ಬ್ಯಾನ್ ಮಾಡುವಂಥದ್ದು ಈಸ್ ನಾಟ್ ಅ ಬಿಗ್ ಥಿಂಗ್ ಅಂಡರ್ ದ UAPA ನಲ್ಲಿ ಬೇರೆ ಪ್ರಾವಿಷನ್ಸ್ಗೆ ಜನ ಹೆದರುತ್ತಾರೆ ಅಥವಾ ಆ ಪ್ರಾವಿಷನ್ಸ್ಗೆ ಒಳಪಡುವಂಥ ವ್ಯಕ್ತಿಗಳು ಹೆದರುತ್ತಾರೆ. ಈಗ ಉದಾಹರಣೆಗೆ ಟೆರೋರಿಸ್ಟ್ ಆ್ಯಕ್ಟ್ ಅಂತಿದೆ. ಟೆರೋರಿಸ್ಟ್ ಆ್ಯಕ್ಟ್ನ ಅಡಿ ಕೇಸನ್ನು ಒಂದು ಲಾಡ್ಜ್ ಮಾಡಿ ಅವರಿಗೆ ಬೇಲ್ ಸಿಗದರಾಗೆ, ಉದಾಹರಣೆಗೆ ಡೆಲ್ಲಿ ರಯಟ್ಸ್ ತಮಗೆ ಖಂಡಿತ ಗೊತ್ತಿರುತ್ತೆ. ಡೆಲ್ಲಿ ರಯಟ್ಸ್ನಲ್ಲಿ ಒಳಗೊಂಡಂಥ ವ್ಯಕ್ತಿಗಳು ಹಿಂದೂ ವ್ಯಕ್ತಿಗಳಿರ್ಬೋದು, ಮುಸಲ್ಮಾನ ವ್ಯಕ್ತಿಗಳಿರ್ಬೋದು, ಆ ವ್ಯಕ್ತಿಗಳನ್ನು UAPA ಆ್ಯಕ್ಟ್ನ ಅಡಿ ಬಂಧಿಸಿ ಅವರಿಗೆ ಬಹಳಷ್ಟು ಬಹುತೇಕರಿಗೆ ಇನ್ನೂ ಬೇಲ್ ಕೊಡಲಾಗಿಲ್ಲ, ಬೇಲ್ ಸಿಗ್ತಾ ಇಲ್ಲ. ಸೊ ಆ ಪ್ರಾವಿಷನ್ಸ್ ನಡಿ ಐ ಥಿಂಕ್ ಬ್ಯಾನ್ ಮಾಡುವಂಥದ್ದೇ ದೊಡ್ಡದಾಗೋದಿಲ್ಲ. UAPA ಇನ್ವೋಕ್ ಮಾಡಿದಾಗ ಒಂದು ಸಂಸ್ಥೆನ ಬ್ಯಾನ್ ಮಾಡಿದ್ದಾರೆ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಯಾವ ಚಟುವಟಿಕೆಗೆ UAPA ಇನ್ವೋಕ್ ಮಾಡಲಾಗಿದೆ ಯಾವ ವ್ಯಕ್ತಿಯ ವಿರುದ್ಧ, ಅಂಥ ವ್ಯಕ್ತಿಗೆ ಬೇಲ್ ಸಿಗುವಂಥದ್ದು ಬಹಳ ಕಷ್ಟವಾಗೋಗುತ್ತೆ. ಬಿಕಾಸ್ ಆ ಕಾನೂನು ಬೇಲನ್ನು ಪಡ್ಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಅಡಚಣೆಯನ್ನು ಕಾನೂನು ತಂದೊಡ್ಡಿದೆ ಆ ಕಾರಣಕ್ಕೋಸ್ಕರ. ಎಸ್ ಸರ್, ದಯಮಾಡಿ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಭಾಸ್ಕರ್ ರಾವ್ ಸರ್, ಈಗ ಕಾಂಗ್ರೆಸ್ ನಿರ್ಣಯವನ್ನು ಕೈಗೊಂಡಾಗಿದೆ, ಅದನ್ನ ಸಮಜಾಯಿಷಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವರು ಈ ಸಂದರ್ಭದಲ್ಲಿ ನಾವು ಯೂಟರ್ನ್ ತಗೊಳ್ತೀವಿ ಅಂತ ಅಂದ್ರೂ ಸಾಧ್ಯನಾ, ಅದರ ಇಂಪ್ಯಾಕ್ಟ್ ಏನಿರುತ್ತೆ ಅಂತ? ಮೊದಲನೇದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಆ ಅಂಶ ಇದೆ ಅಂತ ಮಾತ್ರಕ್ಕೆ ಅದು ಸರ್ಕಾರ ಬಂದ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಹೇಳೋ ನಿರ್ಣಯ ಅಂಥೇಳಿ ನಾವು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಚುನಾವಣಾ ಪ್ರಣಾಳಿಕೆಯಲ್ಲಿ ಯಾವುದೇ ಪಕ್ಷ ಯಾವುದೇ ಸಂಘಟನೆ ಇರಲಿ, ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳನ್ನೆಲ್ಲ ಈಡೇರಿಸ್ತದೆ ಹೇಳೋದಕ್ಕೆ ಯಾವುದೂ 100% ಖಾತ್ರಿ ಇರೋದಿಲ್ಲ. ಕೆಲವೊಮ್ಮೆ ಮಾಡ್ತಾರೆ, ಅಂದರೆ ಸುಲಭವಾಗಿರೋ ಅಂಥದ್ದನ್ನು ಮಾಡ್ತಾರೆ, ಕಷ್ಟವಾಗಿರೋ ಬಿಡ್ತಾರೆ. ಅಲ್ಲಿಂದ ಮುಂದಕ್ಕೆ ನಾವು ಈಗ ಅವರು ಬಜರಂಗ ದಳವನ್ನು ಹೆಸರಿಸಿದ್ದಾರೆ, ಅದರಲ್ಲಿ ಸಂಘಟನೆಯನ್ನು ನಿಷೇಧ ಮಾಡ್ತೇವೆ ಅನ್ನೋ ಮಾತು ಬಂದಿದೆ ಆ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಂತ ನಾವು ಓದಿದ್ದೇವೆ. ಇನ್ನೂ ಅದ್ರ ಕೈಗೆ ಸಿಕ್ಕಿಲ್ವಲ್ಲ ಪ್ರತಿಗಳು, ಆ ಥರ ಎಲ್ಲರಿಗೂ ಸಿಕ್ಕಿಲ್ಲ. ಹಾಗಾಗಿ ಜನರ ಒಪಿನಿಯನ್ ಏನಿದ್ರು ಈಗ ಮಾಧ್ಯಮದಲ್ಲಿ ಬರ್ತಾ ಇರೋ ಈ ಚರ್ಚೆ ಆಧಾರದ ಮೇಲೆ ಜನರ ಒಪಿನಿಯನ್ ತಯಾರಾಗ್ತಾ ಇದೆ. ಯಾಕೆಂದರೆ ಎಲ್ಲರ ಕೈಗೂ ಅದನ್ನು ಸಿಕ್ಕಿಲ್ಲ, ಓದಿಲ್ಲ. ನ್ಯೂಸ್ ಪೇಪರಲ್ಲಿ ಅವರು ಓದಿರೋ ಅಂಥ ಸಾಧ್ಯತೆ ಇರ್ತದೆ, TVನಲ್ಲಿ ನೋಡಿರೋ ಅಂಥ ಸಾಧ್ಯತೆ ಇರ್ತದೆ. ಮೀನ್ವೈಲ್ ಅದು ಸೃಷ್ಟಿಸಿರೋ ಅಂಥ ಏನು ಒಂದು ಕೋಲಾಹಲಕಾರಿಯಾದಂಥ ಒಂದು ಬೆಳವಣಿಗೆಗಳಿದ್ದಾವೆ, ಆ ಬೆಳವಣಿಗೆಗಳನ್ನು ನಿಯಂತ್ರಣಕ್ಕೆ ತರೋ ಅಂಥ ಒಂದು ಪ್ರಯತ್ನ ಕೂಡ ಕಾಂಗ್ರೆಸ್ನಲ್ಲಿ ಈಗಾಗಲೇ ನಡೀತಾ ಇರೋದನ್ನು ನಾವು ನೋಡಿದ್ದೇವೆ. ಆ ಪಕ್ಷದ ಬಹಳ ಪ್ರಮುಖ ನಾಯಕರಲ್ಲೊಬ್ಬರಾದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಈಗಾಗಲೇ ಹೇಳಿದ್ದಾರೆ, ನಾವು ಆ ಥರದ ತೀರ್ಮಾನವನ್ನು ತಗೊಂಡಿಲ್ಲ, ಯಾವುದೇ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸುವಂಥ ಸಂಘಟನೆಗಳನ್ನು ನಾವು ನಿಷೇಧಿಸಬೇಕಾಗಬಹುದು ಅನ್ನೋ ಥರದಲ್ಲಿ, ಆ ಅರ್ಥದಲ್ಲಿ ನಾವು ಅದನ್ನು ಹೇಳಿದ್ದೇವೆ ಅಂಥೇಳಿ ಅವರು ಒಂದು ತಿಪ್ಪೆ ಸಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಗೊತ್ತಾಗುತ್ತೆ ಅದು ವೀರಪ್ಪ ಮೊಯ್ಲಿಯವರ ಕಷ್ಟ ಏನು ಹೇಳೋದು ನಮಗೆ ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ.
ಸೊ ಇಂಥ ಸಂದರ್ಭದಲ್ಲಿ ಒಂದು ಸಂಘಟನೆಯನ್ನು, ಯಾವುದೇ ಸಂಘಟನೆ ಇರಬಹುದು, ಅದು PFI ಮುಂಚೆ ಇದ್ದಿದ್ದಿರ್ಬೋದು, SDPI ಇರ್ಬೋದು, ಅಥವಾ ಬಜರಂಗ ದಳ ಇರ್ಬೋದು, ಅಥವಾ ಇನ್ನು ನೂರಾರು ಈ ಥರದ ಆರ್ಗನೈಸೇಷನ್ಗಳು ಬೇಕಾದಷ್ಟು ಇದ್ದಾವೆ. ಈಗ ಪ್ರತ್ಯೇಕ ಖಲಿಸ್ತಾನ್ ಮೂಮೆಂಟಿಗಾಗಿಯೂ ಒಂದು ಚಳುವಳಿ ನಡೀತಾ ಇರೋದನ್ನು ನೋಡ್ಬೋದು. ಅದಕ್ಕಾಗಿ ಒಂದು ಸಂಘಟನೆ ಹುಟ್ಕೊಂಡಿರೋದು, ಅದರ ನಾಯಕನನ್ನು ಅಂತೂ ಇಂತೂ ತಾವು ಸೆರೆ ಹಿಡಿದಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ಕೊಳ್ಳೋವರಿಗೆ ಬಂದಿದೆ. ಇದು ದೇಶದ ಎಲ್ಲ ಭಾಗದಲ್ಲೂ ಈ ಥರದ ಆ್ಯಕ್ಟಿವಿಟೀಸನ್ನು ನಡೀತಾ ಇರೋದನ್ನು ನಾವು ನೋಡಬಹುದು. ಸೊ ಬಜರಂಗ ದಳ ಇಂಥ ಆ್ಯಕ್ಟಿವಿಟೀಸ್ನ ಭಾಗವಾಗಿ ನೋಡಬೇಕೇ ಅಥವಾ ಬೇಡವೇ ಅನ್ನೋದನ್ನು ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು. ನಾನು ನಮ್ಮ ಸನ್ಮಿತ್ರರಾದ ಹಿರಿಯ ವಕೀಲರು ಧನಂಜಯ ಅವರು ಹೇಳಿದ ಮಾತನ್ನು ಹೇಳ್ತೀನಿ. ಯಾವುದೋ ಒಂದೊಂದು ಸಂಘಟನೆಯನ್ನು ನೀವು ಬ್ಯಾನ್ ಮಾಡಬೇಕಿದ್ರೆ ಮೊದಲನೇದಾಗಿ ಅದು ಆಯಾ ರಾಜ್ಯದಿಂದ ಒಂದು ಶಿಫಾರಸು ಹೋಗಬೇಕು ಅಂತ. ಸೊ ಆ ಶಿಫಾರಸು ಹೋಗೋದಕ್ಕೆ ಒಂದಿಷ್ಟು ಮಾನದಂಡಗಳಿದ್ದಾವೆ. ಅದು ನಡೆಸಿರೋಂಥ ಆ್ಯಕ್ಟಿವಿಟೀಸ್ನಲ್ಲಿ ನಿಮಗೆ ಎಷ್ಟು ಸಂದರ್ಭದಲ್ಲಿ, ಯಾವ್ಯಾವ ಸಂದರ್ಭದಲ್ಲಿ, ಎಲ್ಲಿ, ಯಾವಾಗ, ಯಾರ ವಿರುದ್ಧ, ಯಾವುದರ ವಿರುದ್ಧ, ಯಾರು, ಹೀಗೆ ಈ ಥರದ ಅನೇಕ ಅಂಶಗಳನ್ನು ಸರ್ಕಾರ ಕಲೆ ಹಾಕಬೇಕಾಗ್ತದೆ. ಅದು ಚಿಟಿಕೆ ಹೊಡೆದಾಗ 24 ತಾಸಲ್ಲಿ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಪ್ರಣಾಳಿಕೆಯಲ್ಲಿ ಹೇಳಿದಷ್ಟು ಸುಲಭವಾಗಿ ನಾಳೆ ಚುನಾವಣೆಯ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬಂತು ಹೇಳಿ ತಿಳ್ಕೊಳ್ಳೋಣ ನಾವು, ಫಾರ್ ಆರ್ಗ್ಯುಮೆಂಟ್ ಸೇಕು. ಯಾಕೆಂದರೆ ಜನರ ಕೈನಲ್ಲಿದೆ, ಅದು ನಮ್ಮ ಕೈನಲ್ಲಿಲ್ಲ. ಆ ಸರ್ಕಾರ ಯಾವುದು ಬರ್ತದೆ ಹೇಳೋದು ನಮ್ಮ ಕೈನಲ್ಲಿಲ್ಲ. ಕಾಂಗ್ರೆಸ್ ಒಂದು ವೇಳೆ ಬಂದರೂ ಕೂಡ ಅದು ಇಮ್ಮಿಡಿಯೇಟಾಗಿ ಅದನ್ನು ಮಾಡೋಕ್ಕಾಗೋದಿಲ್ಲ ಹೇಳೋದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡೇ ಈ ವಿದ್ಯಮಾನಗಳನ್ನು ನೋಡಬೇಕಾಗತ್ತೆ. ಚುನಾವಣೆ ಮುಗಿಯೋ ಅಷ್ಟೊತ್ತಿಗೆ ಹಲವಾರು ಅಂಶಗಳನ್ನು ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೋ ಅದು ಮರೆಯೋ ಪ್ರಯತ್ನವನ್ನು ಮಾಡ್ತದೆ. ಮರೆಯೋ ಪ್ರಯತ್ನ ತನಗೆ ಅನುಕೂಲವಾದ ಸಂದರ್ಭದಲ್ಲಿ ಮತ್ತು ಅನುಕೂಲವಾಗದ ಸಂದರ್ಭದಲ್ಲಿ ಕೂಡ ಮರೆಯುವಂಥ ಸಾಧ್ಯತೆಗಳು ಇದ್ದೇ ಇರ್ತದೆ. ಅದು ರಾಜಕೀಯ ಪಕ್ಷಗಳ ಜಾಯಮಾನ, ಅದರ ಜನ್ಮಜಾತಕವೇ ಆ ಥರದ್ದೆಲ್ಲ ಇರ್ತದೆ ರಾಜಕೀಯ ಪಕ್ಷಗಳಲ್ಲಿ. ನಾನು ಕಾಂಗ್ರೆಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಅದು BJPಗೂ ಅನ್ವಯ, JDSಗೂ ಅನ್ವಯ, ಅಥವಾ ದೇಶದ ಯಾವುದೇ ಪಕ್ಷಕ್ಕೂ ಅನ್ವಯ. ಸೊ ಇಂಥ ಸಂದರ್ಭದಲ್ಲಿ ಈಗ ರಾಜಕೀಯ ಇಶ್ಯೂ ಆಗಿ ಅದು ಕನ್ವರ್ಟ್ ಆಗಿರೋದನ್ನು ಕಳೆದ 24 ತಾಸಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಇದುವರೆಗಿನ ಕಳೆದ 2 ತಿಂಗಳಿಂದ ಅಥವಾ ಚುನಾವಣೆ ಘೋಷಣೆಯಾದ ದಿವಸದಿಂದ ಇದ್ದ ರಾಜಕೀಯ ಚಿತ್ರಕ್ಕೂ ಇವತ್ತಿನ ರಾಜಕೀಯ ಚಿತ್ರಕ್ಕೂ ಒಂದು ಬಹಳ ಬಲವಾದಂಥ ಒಂದು ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಬೀದಿಗೆ ಇಳಿದಿದ್ದಾರೆ ಅಂತ. ಆ ಬೀದಿಗೆ ಇಳಿದಿರೋದು BJP ಅದನ್ನು ತನಗೆ ಲಾಭದಾಯಕ ಅಂಥೇಳಿ ತಿಳಿಯುತ್ತೆ. ಕಾಂಗ್ರೆಸ್ಸು ಇದು ಏನೋ ಎಡವಟ್ಟಾಗಿದೆ ಭಾವಿಸುವಂಥ ಸಾಧ್ಯತೆಗಳು ಇರ್ತದೆ. ಆದರೆ ಇಂಥದ್ದೊಂದು ಸ್ಟೇಟ್ಮೆಂಟ್ಗಳು ಮತ್ತೊಂದು ಸಾರಾಸಗಟ್ಟಾಗಿ ಒಂದು ಸಮುದಾಯವನ್ನು ಯಾವುದೇ ಒಂದು ಪಕ್ಷಕ್ಕೆ ವೋಟ್ ಹಾಕುವಂತೆ ಅಥವಾ ಯಾವುದೇ ಒಂದು ಪಕ್ಷಕ್ಕೆ ಓಟು ಹಾಕದಂತೆ ತಡೆಯೋ ಅಂಥ ಒಂದು ಪವಾಡ ಸೃಷ್ಟಿ ಆಗ್ತದೆ ಹೇಳೋದ್ರಲ್ಲಿ ನನಗೆ ವಿಶ್ವಾಸ ಇಲ್ಲ. ಸೊ ಆದರೆ ಈ ಚಳುವಳಿ ಅಂತ ಹೇಳಿ ಕರೀಬಹುದಾದರೆ ಈ ಚಳುವಳಿಯ ಕಾವು ಇನ್ನೂ 3-4 ದಿವಸಗಳ ಕಾಲ ಇದೇ ಸ್ಥಿತಿಯಲ್ಲಿ ಮುಂದುವರಿತದೋ ಇಲ್ಲವೋ ಅನ್ನೋದನ್ನು ನಾವು ಕಾದು ನೋಡಬೇಕಾದ ಸಂದರ್ಭದಲ್ಲಿ ನಾವೀಗಿದ್ದೇವೆ. ತೇಜಸ್ ಗೌಡ ಅವರೇ, ನಿನ್ನೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಅಕ್ರಮ ಗೋ ಸಾಗಾಟ ಅಥವಾ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಾಷ್ಟ್ರ ಹಿತಾಸಕ್ತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗುತ್ತೆ ಅಂತ. ಇದರ ಆಗುಹೋಗುಗಳನ್ನು ನೋಡ್ಕೊಳ್ಳೋದೇ ಪೊಲೀಸರ ಜವಾಬ್ದಾರಿ. ಅವರ ಜವಾಬ್ದಾರಿಯಲ್ಲಿ ಮೂಗು ತೂರಿಸ್ದಂಗೆ ಆಗೋದಿಲ್ವಾ ಸರ್? ನೋಡಿ, ಖಂಡಿತವಾಗ್ಲೂ ಇಲ್ಲ. ಎಣಿಕೆ ಅಂತಂದರೆ ಎಲ್ಲೋ ಒಂದು ಜಾಗದಲ್ಲಿ ಅಥವಾ ಎಲ್ಲೋ ಒಂದು ಪ್ರದೇಶದಲ್ಲಿ ಲವ್ ಜಿಹಾದ್ ಆಗುತ್ತೆ ಅಂತ ಮಾಹಿತಿ ಬಂದಾಗ ಕಾರ್ಯಕರ್ತರು ಫಸ್ಟು ಮೊರೆ ಹೋಗೋದೇ ಪೊಲೀಸ್ ಇಲಾಖೆಗೆ ಮತ್ತು ಅಡ್ವೊಕೇಟ್ಸ್ಗೆ. ಈ ಥರ ಆಗಿದೆ, ಏನೇನು ಮಾಡ್ಬೋದು, ಹೆಂಗೆ ನಾವು ಅದನ್ನು ಟ್ಯಾಕಲ್ ಮಾಡ್ಬೋದು, ಹೇಗೆ ಅವ್ರನ್ನ ಸಂಪರ್ಕ ಮಾಡಬೇಕು, ನಮ್ಮ ಹಿಂದೂ ಹೆಣ್ಮಗುನ ಹೇಗೆ ಮನವೊಲಿಸ್ಬೇಕು ಅಂತೆಲ್ಲ ಪೊಲೀಸ್ ಇಲಾಖೆ ಮುಖಾಂತರ. ಮತ್ತು ನೀವೆಷ್ಟೋ ಮಾಧ್ಯಮದಲ್ಲೇ ಸಹ ನೀವು ನೋಡಿರ್ತೀರ, ಗೋ ರಕ್ಷಣೆ ಮಾಡಿದಾಗ ಬೆಂಗಳೂರು ಮತ್ತು ಮಂಗಳೂರು ಭಾಗದಲ್ಲೆಲ್ಲ ಸ್ವತಃ ಪೊಲೀಸ್ ಇಲಾಖೆನೇ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರುತ್ತೆ, ಪೊಲೀಸ್ ಸಮ್ಮುಖದಲ್ಲೇ ಇರುತ್ತೆ. ಹಾಗಂತ ಎಲ್ಲೋ 1-2-3 ಕಡೆ ಪೊಲೀಸರು ಬರೋಕ್ಕಿಂತ ಮುಂಚೆ ಕಾರ್ಯಕರ್ತರಲ್ಲಿ ಧುಮುಕಿರ್ತಾರೆ ಅಂತ ಅಂದರೆ ಅದು ಏನು ಅಂತ ಅಂದರೆ ಕ್ಷಿಪ್ರ ಕಾರ್ಯಾಚರಣೆ ಅಂತ. ಅಂದರೆ ಪಾಸ್ ಆಗಿರುತ್ತೆ, ನಾವು ಅಲ್ಲಿ ಇಟ್ಕೊಂಡಿರ್ತೀರಿ, ಪೊಲೀಸ್ ಇಲಾಖೆ ಬರ್ತಾರೆ, ಬಂದ ತಕ್ಷಣ ಅವ್ರನ್ನ ಏನು ದಸ್ತಗಿರಿ ಮಾಡಬೇಕು ಅದನ್ನ ಪೊಲೀಸ್ ಇಲಾಖೆ ಮಾಡುತ್ತೆ. ಆದರೆ ಎಲ್ಲ ಸಂದರ್ಭದಲ್ಲೂ ಹಿಂದೂ ಕಾರ್ಯಕರ್ತರು ಹಲ್ಲೆ ಮಾಡ್ತಾರೆ, ಲವ್ ಜಿಹಾದ್ ಸಂದರ್ಭದಲ್ಲಿ ಅವರು ಹುಡುಗಂಗೆ ಹಲ್ಲೆ ಮಾಡ್ತಾರೆ, ಅದು ಸುಳ್ಳಾಗುತ್ತೆ. ಏನಕ್ಕೆ ಅಂತ ಅಂದರೆ ಲವ್ ಜಿಹಾದ್ ಅಂತ ತುಂಬ ಸೂಕ್ಷ್ಮ ಸಂದರ್ಭದಲ್ಲಿ ನಾವು ನಮ್ಮ ಹೆಣ್ಮಗುನ ಹೇಗೆ ರಕ್ಷಣೆ ಮಾಡಬೇಕು ಮತ್ತು ಹೆಣ್ಮಗುಗೆ ಮುಂದೆ ಏನೇನು ಅನಾಹುತಗಳು ಆಗುತ್ತೆ ಅಂತ ನಾವು ಅದನ್ನ ಕಡೆ ಗಮನ ಇಡ್ತೀರ ವಿನಃ ಬೇರೆ ಏನು ಹಲ್ಲೆ ರೀತಿ ಮಾಡೋದಾಗಲಿ ಅಥವಾ ಸಾಯಿಸುವಂಥದ್ದು ಅದೆಲ್ಲ ಏನಿಲ್ಲ.
ಇರೋದಿಲ್ಲ. ಓಕೆ ಓಕೆ ಅಂದ್ರೆ ಈಗ ನೋಡಿ, ಈ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರದಲ್ಲಿರುವಂತಹ ಪಕ್ಷ ವೋಕಲ್ ಆಗಿ ಮಾತಾಡಿದಾಗ ನೀವು ಈ ಅಧಿಕಾರಯುತ ಪಕ್ಷದ ಭಾಗವೇನೋ ಅಂತ ಭಾವಿಸೋದು ಸಹಜ. ಇದರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನೋಡಿ, ಕಾಂಗ್ರೆಸ್ಸಿನ ಪ್ರಣಾಳಿಕೆ ಬಜರಂಗದಲ್ಲಿ ನಿಷೇಧ ಮಾಡ್ತೀರಿ ಅಂತ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೋ ಅಥವಾ ಭಾಜಪಗೆ ಅಡ್ವಾಂಟೇಜ್ ಆಗುತ್ತೋ ಅದು ರಾಜಕೀಯ, ಅವರವರು ಡಿಸೈಡ್ ಮಾಡ್ಕೊಳ್ಳಿ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಭಾಜಪದವರು ಅದನ್ನ ಬಂದು ನಾವು ಅದನ್ನ ಅಡ್ವಾಂಟೇಜ್ ತಗೋತೀರಿ ಅಂತಂದ್ರೆ ಅವ್ರ ವಿಚಾರ ಬಿಟ್ಟಿದ್ದು. ಕಾಂಗ್ರೆಸ್ಗೂ ಅಡ್ವಾಂಟೇಜ್ ಆಗಬೇಕು ಅಂತ ಇವತ್ತಿನ ಎಲ್ಲ ಕಡೆ ಸಾಮೂಹಿಕವಾಗಿ ಹನುಮಾನ್ ಚಾಲೀಸ್ ಪಠನೆ ಆಗ್ತಿದೆ. ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಸಹ ಹನುಮಾನ್ ಚಾಲೀಸಲ್ಲಿ ಭಾಗಿಯಾಗಬಹುದು ಮತ್ತು ಕ್ಷಮೆ ಯಾಚಿಸಬಹುದು ಹಿಂದೂ ಸಮಾಜದಲ್ಲಿ. ನಾವು ಈ ತರ ನಾನು ಹನುಮನ್ನ ಭಕ್ತನ ಇದ್ದೀನಿ, ನಾವು ಈ ತರ ಹೇಳಿಲ್ಲ ಅಂತ ಅದು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ PFI ಜೊತೆ ಹೋಲಿಕೆ ಮಾಡುವಂಥದ್ದು ಇದೆಯಲ್ಲ, PFI ಆಲ್ರೆಡಿ ಬ್ಯಾನ್ ಆಗಿದೆ. ಬ್ಯಾನ್ ಆಗಿ ಸುಪ್ರೀಂ ಕೋರ್ಟ್ ಅಂಗಲಲ್ಲಿ ಇರ್ಬೇಕಾದ್ರೆ ನಾವು ಬಜರಂಗ ದಳನ ಅದ್ರ ಜೊತೆ ಸೇರ್ತೀರಿ ಕೇವಲ ಒಂದು ಮುಸಲ್ಮಾನ ಮತದಿಂದ ಹೋಲಿಕೆ ಮಾಡುವ ಒಂದು ದೃಷ್ಟಿದಿಂದ ಇವ್ರುಗಳಿಗೆ ಎಷ್ಟು ಮಟ್ಟಿಗೆ ಸರಿ ಇದೆ? ಇದು ಇಡೀ ಹಿಂದೂ ಸಮಾಜ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಿದೆ. ಅಲ್ಟಿಮೇಟ್ಲಿ ಈ ಸಂಘಟನೆಯ ಕಾರ್ಯದ ಬಗ್ಗೆ ಈಗ ನಾವು ಪ್ರೂವ್ ಮಾಡೋದಕ್ಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಕಂಪ್ಲೇಂಟ್ಸ್ ಗಳನ್ನ ನಾವು ಏನೋ ಒಂದು ರೀತಿ ಡೌಟ್ ಅಲ್ಲೇ ನೋಡಬೇಕಾಗತ್ತೆ ಅಥವಾ ಪ್ರಶ್ನೆ ಮಾಡಬೇಕಾಗತ್ತೆ. ಅಂಟಿಲ್ ಪ್ರೂವನ್ ಬೆನಿಫಿಟ್ ಆಫ್ ಡೌಟ್ ಇರುತ್ತೆ ಅನ್ನೋ ತರ. ಆದ್ರೆ ಸಂಘಟನೆಯನ್ನ ಪ್ರಶ್ನೆ ಮಾಡಿದ್ರೆ ದೇವರನ್ನ ಪ್ರಶ್ನೆ ಮಾಡಿದಂತೆ ಅನ್ನೋದು ಎಷ್ಟು ಸರಿ? ಹೇಗೆ ಅದನ್ನ ನೀವು ಈಕ್ವೇಟ್ ಮಾಡ್ತೀರಿ? ನೋಡಿ, ಬಜರಂಗ ದಳ ಅನ್ನೋ ಸಂಘಟನೆ ಸಾಕ್ಷಾತ್ ದೇವರ ಆಶೀರ್ವಾದ, ದೈವ ಕೃಪದಿಂದ ಕಟ್ಟಿರುವಂತ ಸಂಘಟನೆ. ಬಜರಂಗ ದಳ ಅಂತಂದ್ರೆ ಮೈಲಾಗುವಂತ ರೋಮಾಂಚನ ಇದೆಯಲ್ಲ, ಬಜರಂಗ ದಳ ಅಂತಂದ್ರೆ ಸಾಕ್ಷಾತ್ ಆಂಜನೇಯನ ಆಶೀರ್ವಾದ, ಸಾಕ್ಷಾತ್ ಆಂಜನೇಯನ ಕೃಪಾಕಟಾಕ್ಷ ಇದ್ದೇ ಇರುತ್ತೆ. ಆದ್ರೆ ನೀವು ಕೇಸ್ ವಿಚಾರ ಬಗ್ಗೆ ಮಾತಾಡಿದ್ರಿ. ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಎಷ್ಟು ಹಿಂದೂ ಕಾರ್ಯಕರ್ತರಿಗೆ ಬೇಕು ಅಂತ ಪ್ರಕರಣಗಳು ದಾಖಲು ಮಾಡಿಸಿದ್ದಾರೆ, ಪ್ರಕರಣಗಳು ಹಾಕಿದ್ದಾರೆ. ಅದನ್ನ ಕೋರ್ಟ್ ವರ್ಗೂ ಹೋದಾಗ ಕೋರ್ಟ್ ಏನಂತ ಮಾಡಿದೆ ಆ ತೀರ್ಪು ಸಹ ನಿಮ್ಮ ದಾಖಲೆಗಳು ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಬಜರಂಗಲ್ ನಿಷೇಧ ಮಾಡ್ತೀನಿ, ಬಜರಂಗ ದಳಗೂ ಬಜರಂಗಿ ಇದಕ್ಕೂ ಏನು ಸಂಬಂಧ ಅಂತ ಹೇಳೋದು, ಉಡಾಫಿ ಉತ್ತರ ಕೊಡೋದು. ನೋಡಿ, ಬಜರಂಗ ದಳ ಸಂಘಟನೆ ಇರೋದೇ ಹಿಂದೂ ಸಮಾಜನ ಒಗ್ಗೂಡೋದಕ್ಕೆ. ಏನಕ್ಕೆ ಅಂದ್ರೆ ಈ ರಾಜಕೀಯ ಪಕ್ಷಗಳು ಮತ್ತೆ ಯಾವುದೇ ರಾಜಕಾರಣಿ ಆಗಿರ್ಬೋದು, ಜಾತಿ ನೋಡಿ, ಮುಸಲ್ಮಾನಲ್ಲೂ ಜಾತಿ ವ್ಯವಸ್ಥೆ ಇದೆ, ಕ್ರಿಶ್ಚಿಯನ್ ಇದರಲ್ಲೂ ಜಾತಿ ವ್ಯವಸ್ಥೆ ಇದೆ. ಅದು ಹಿಂದೂಗಳಲ್ಲೂ ಅದು ಹಿಂದೂ ಮತ ಅಂತ ಬಂದಾಗ ಒಕ್ಕಲಿಗ, ಕುರುಬ ಮತ್ತೆ ಮತ್ತೊಂದು ಮಗದು ಅಂತ ಮಾಡ್ತೀರಾ. ಅದೇ ಹಿಂದೂ ಮತ ಅಂತ ಎಲ್ಲೂ ಹಾಕಲ್ಲ. ಮುಸ್ಲಿಂ ಅಂತ ಬರೀ ಮುಸ್ಲಿಂ ಮತ ತೋರಿಸ್ತೀರಾ, ಮುಸ್ಲಿಮಲ್ಲಿ ನಾನಾ ಥರ ಇರುತ್ತೆ. ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಮತ ತೋರಿಸ್ತೀರಾ, ಕ್ಯಾಥಲಿಕ್, ರೋಮನ್ ಕ್ಯಾಥಲಿಕ್ ಎಲ್ಲೂ ತೋರಿಸಲ್ಲ. ಈ ಜಾತಿನ ಹೊಡೆದಿ ಹಾಳುವಂತ ಇದೆಯಲ್ಲ, ಅದ್ರ ವಿರುದ್ಧ ನಾವೆಲ್ಲ ಹಿಂದೂ ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೋಗುವಂತ ಸಂಘಟನೆ ಇರೋದ್ರಿಂದ ಅದನ್ನ ಕಡಖಂಡಿತ ಖಂಡಿಸಲೇಬೇಕಾಗುತ್ತೆ. ಬಜರಂಗ ದಳ ಈ ಸಂಘಟನೆಯನ್ನ ಬ್ಯಾನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯತೆಗಳು ಏನು ಅಂತ ಚರ್ಚೆ ಮಾಡ್ತಾ ಇದ್ವಿ. ಧನಂಜಯ್ ಸರ್, ಮಾರಲ್ ಪೊಲೀಸಿಂಗ್ ನ ಆರೋಪಗಳು ಪದೇ ಕೇಳಿ ಬಂದಿರೋದಿದೆ. ಇದನ್ನ ಪ್ರೂವ್ ಮಾಡಬೇಕು ಅಂತ ಬಂದಾಗ ಈಗ ಪೊಲೀಸರು ಬರೋದಕ್ಕೆ ಮುಂಚೆ ನಾವು ಸೀನಿಗೆ ಎಂಟ್ರಿ ಕೊಟ್ಟಿದ್ವಿ, ಹಾಗಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನ ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು ಡಿಸ್ಚಾರ್ಜ್ ಮಾಡಿದ್ದೀನಿ. ಈ ತರದ ಜಸ್ಟಿಫಿಕೇಶನ್ಸ್ ಅವರ ಆಕ್ಟ್ಗಳನ್ನ ಅಥವಾ ಅವ್ರು ಏನ್ ನಡ್ಕೊಂಡ್ರು ಅದನ್ನ ಜಸ್ಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಎಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ? ನಾಟ್ ಪಾಸಿಬಲ್ ಅಟ್ ಆಲ್. ಇವಾಗ ಕಾಂಕ್ರೀಟ್ ಉದಾಹರಣೆಗಳನ್ನು ನಾವು ತಗೊಳ್ಳೋಣ. ವ್ಯಾಲೆಂಟೈನ್ಸ್ ಡೇ ದಿನ ಪ್ರೇಮಿಗಳು ಪಾರ್ಕ್ನಲ್ಲಿದ್ದರೆ ಅವರಿಗೆ ಹೋಗಿ ಮಸಿ ಬಳಿತೀವಿ ಅಥವಾ ಅವರಿಗೆ ನಾವು ಏಟನ್ನು ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳುವಂಥದ್ದು, ಅದು ಹೋಗಿ ಮಾಡುವಂಥದ್ದನ್ನು ನೀವು ಸ್ವಲ್ಪ ಇದನ್ನು ಕೂಲಂಕುಷವಾಗಿ ಗಮನಿಸಿದ್ರೆ, ಯಾವ ರಾಜ್ಯದಲ್ಲಿ ಒಂದು ರಾಜಕೀಯ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಗೆ ಹೇಳುತ್ತೆ ನೋಡಿ ಅವ್ರು ಏನೋ ಮಾಡ್ತಾರೆ ಮಾಡ್ಕೊಳ್ಳಿ ಅಂತ, ಅಲ್ಲಷ್ಟೇ ಇದಕ್ಕೆ ಅವಕಾಶ ಇರುತ್ತೆ. ನೀವು ಹಲವಾರು ಪ್ರಕರಣಗಳನ್ನ ಈ ರೀತಿ ಗಮನಿಸಿದ್ರೆ ಸಮ್ ಪೊಲಿಟಿಕಲ್ ಫೇವರಿಂಗ್ ಬೇಕಾಗತ್ತೆ. ಸೊ ಚರ್ಚನ್ನ ಹೋಗಿ ವ್ಯಾಂಡಲೈಸ್ ಮಾಡುವಂಥದ್ದು ಅಥವಾ ಒಂದು ಅಕ್ರಮ ಗೋ ಸಾಗಣೆ ಅದನ್ನ ತಡೆ ಹಿಡಿಯುವಂಥದ್ದು. ಅಕ್ರಮ ಗೋ ಸಾಗಣೆ ಅಂತ ಒಪ್ಕೊಳ್ಳೋಣ, ಬಟ್ ಆದರೆ ಅಕ್ರಮ ಗೋ ಸಾಗಣೆ ಆಗೋದಾದ್ರೆ ಪೊಲೀಸವರಿಗೆ ವರದಿಯನ್ನು ಕೊಡಬೇಕಾಗತ್ತೆ. ಪೊಲೀಸ್ನವ್ರು ಏನು ಮಾಡೋದಿಲ್ಲ ಅಂದರೆ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಹೋಗಿ ದಾವೆಯನ್ನು ಹೂಡಬೇಕಾಗತ್ತೆ. ಬಟ್ ಅದನ್ನು ಬಿಟ್ಟು ಗಾಡಿಗಳನ್ನು ತಡೆ ಹಾಕುವಂಥದ್ದು ಮತ್ತು ಸಾಗಣೆ ಮಾಡ್ತಿರೋರಿಗೆ ಏಟನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಪೊಲೀಸ್ ವ್ಯವಸ್ಥೆ ಅವಕಾಶ ಕೊಟ್ಟರೆ ಮಾತ್ರ ನಡೆಯುತ್ತೆ. ಪೊಲೀಸ್ ವ್ಯವಸ್ಥೆ ಒಂದು ವೇಳೆ ಯಾವ ಪ್ರಕರಣ ಈ ರೀತಿ ಆಗತ್ತೆ, ಆ ಪ್ರಕರಣದಲ್ಲಿ ಒಂದು ಹಿಂಸೆಯಲ್ಲಿ ತೊಡಗುವಂಥ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು, ಅವರಿಗೆ ಬೇಲ್ ಸಿಗದೇ ಇರೋ ಹಾಗೆ ಒಂದು ವಾದ ಮಾಡುವಂಥದ್ದು, ಅವರು ಕೆಲವು ದಿನಗಳ ಕಾಲ ಜೈಲಿನಲ್ಲಿ ಉಳಿಯುವಂಥ ಪ್ರಕರಣಗಳೆಲ್ಲ ನಾವು ಅದು ಮಾಡುವಂಥದ್ದು ಪೊಲೀಸ್ ವ್ಯವಸ್ಥೆ ಮೇಲೆ ರಾಜಕೀಯ ವ್ಯವಸ್ಥೆ ಯಾವ ತರನಾದ ಒತ್ತಡ ಹಾಕುತ್ತೆ ಅನ್ನೋದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ಈ ಮಾರಲ್ ಪೊಲೀಸಿಂಗ್ ಸಾಧ್ಯವಾಗುವಂಥದ್ದು ಪೊಲೀಸ್ ವ್ಯವಸ್ಥೆ ಆಯ್ತು ನೀವು ಮಾಡ್ಕೊಳ್ಳಿ ನಾವೇನು ಮಾಡೋದಿಲ್ಲ ಅಂತ ಹೇಳಿದ್ರೆ ಮಾತ್ರ. ಸೊ ಇದನ್ನ ಈ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ನಿದರ್ಶನವನ್ನ ಕೊಡಬಹುದು. ಪ್ಲೀಸ್ ಸರ್. ಈಗ ಕೆಲವು ರಾಜ್ಯಗಳಲ್ಲಿ ಒಂದು ಭಾಷಾ ಪ್ರೇಮ ಬಹಳಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ.
ಸೊ ಆ ಭಾಷಾ ಪ್ರೇಮಿಗಳು ಅಂತ ಯಾರು ಹೇಳ್ತಾರೆ, ಅವರು ಬೇರೆ ಭಾಷಿಕರ ಮೇಲೆ ಒಂದು ದೌರ್ಜನ್ಯ ನಡೆಸುವಂಥದ್ದು, ಅಥವಾ ಒಂದು ರಾಜ್ಯದ ಭಾಷೆಯನ್ನು ಮಾತನಾಡ್ತಿಲ್ಲ ಅಂತ ಹೇಳಿ ಯಾರನ್ನಾದರೂ ಒಂದು ವೇಳೆ ಶಿಕ್ಷೆ ಅಥವಾ ಹಿಂಸೆಗೆ ಒಳಪಡಿಸುವಂಥದ್ದು ಏನಿರುತ್ತೆ, ಅದಕ್ಕೆ ಹಲವಾರು ಬಾರಿ ಏನಾಗುತ್ತೆ, ರಾಜಕೀಯ ವ್ಯವಸ್ಥೆ ಮತ್ತೆ ಪೊಲೀಸ್ ವ್ಯವಸ್ಥೆ ಒಂದು ತಥಾಸ್ತುವನ್ನು ಹೇಳಿ ಬಿಟ್ಬಿಟ್ಟಿರುತ್ತೆ. ಸೊ ಅದೆಲ್ಲವೂ ಕೂಡ ಮಾರಲ್ ಪೊಲೀಸಿಂಗೇ ಆಗುತ್ತೆ. ಸೊ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅಂತ ಏನ್ ಕಾಂಗ್ರೆಸ್ ಸರ್ಕಾರ ಒಂದು ಘೋಷಣೆಯನ್ನ ಹೊರಡಿಸಿದೆ, ಅಲ್ಲಿ ಈಗ ಬಜರಂಗ ದಳದ ಒಂದು ವ್ಯಕ್ತಿಯಾಗಿ ಆ ದೃಷ್ಟಿಕೋನದಿಂದ ನೋಡಿದ್ರೆ ಬ್ಯಾನ್ ಮಾಡೋ ವಿಚಾರವಾಗಿ ಅವ್ರಿಗೆ ಹೆಚ್ಚು ಭಯ ಬರೋದಿಲ್ಲ. ಅವರಿಗೆ ಖಂಡಿತ ಭಯ ಬರುವಂಥದ್ದು ಯಾವ ಚಟುವಟಿಕೆಗೆ ಈವರೆಗೆ ಮುಕ್ತ ಅವಕಾಶ ಇರ್ತಿತ್ತು, ಆ ಚಟುವಟಿಕೆಗೆ ಮುಕ್ತ ಅವಕಾಶ ಸಿಗದೆ ಹೋದ್ರೆ ಏನಾಗುತ್ತೆ ಭವಿಷ್ಯ ಅವರದು ಅಂತ ಆ ರೀತಿ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ ಅಷ್ಟೇ ವಿನಾ, ಅಥವಾ ಒಂದು ವ್ಯಾಂಡಲಿಸಮ್ ಮಾಡಿದ್ರೆ ಮೊದಲು ಪೊಲೀಸ್ನವ್ರು ಇಗ್ನೋರ್ ಮಾಡ್ತಿದ್ರು, ಈಗ ವ್ಯಾಂಡಲಿಸಮ್ ಮಾಡಿದ್ರೆ ಕೇಸನ್ನು ಬುಕ್ ಮಾಡಿ ಜೈಲಲ್ಲಿ ಒಳಗಾಕಿ ಬೇಲ್ ಸಿಗದಿರೋ ಹಾಗೆ ನೋಡ್ಕೊಳ್ತಾರ ಅನ್ನುವಂಥ ಭಯ ಇರುತ್ತೆ. ಸೊ ಆ ರೀತಿ ಗಮನಿಸಬೇಕಾಗತ್ತೆ. ಬ್ಯಾನ್ ಮಾಡುವಂಥದ್ದು ಇಸ್ ನಾಟ್ ಅ ಬಿಗ್ ಕಾನ್ಸಿಕ್ವೆನ್ಸ್, ಲೀಗಲಿ ಅಂತ ದೊಡ್ಡ ಕಾನ್ಸಿಕ್ವೆನ್ಸ್ ಆಗೋದಿಲ್ಲ ಬ್ಯಾನ್ ಮಾಡೋದ್ರ ಮೂಲಕ. ಸೊ ದಟ್ಸ್ ಅ ನ್ಯೂಯೆನ್ಸ್. ಸೊ ಈ ಪಕ್ಷ ಅಂದ್ರೆ ಜನರಿಗೆ ಬೇಗನೆ ಅರ್ಥ ಆಗ್ಲಿ ಅಂತ ಅವರು ಹೇಳಿದಾರೆ ಬ್ಯಾನ್ ಮಾಡ್ತೀವಿ ಅಂತ. ಬಟ್ ನೀವು ಕಾಂಗ್ರೆಸ್ ವರಿಷ್ಠರನ್ನ ಕೇಳಿದ್ರೆ ಬ್ಯಾನ್ ಮಾಡೋ ವಿಧಾನ ಹೇಗೆ, ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ರೆ ಅವರೆಲ್ಲ ಬ್ಲಾಂಕ್ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ಮೋರ್ ಲೈಕ್ ಅ ಪಾಪ್ಯುಲಿಸ್ಟ್ ಮೆಷರ್. ಅವ್ರಿಗೂ ಕೂಡ ಅರ್ಥವಾಗಿಲ್ಲ ಯಾವ್ದನ್ನ ಪ್ರಪೋಸ್ ಮಾಡ್ತಿದ್ದಾರೆ ಅಂತ. ಓಕೆ ಸರ್, ಈ ತರದ ಆರೋಪಗಳು ಕೇಳಿ ಬಂದ ಸಂದರ್ಭದಲ್ಲಿ ಮಾಬ್ ಅನ್ನೋದನ್ನ ನಾವು ಗಮನಿಸಬಹುದು. ಲಿಂಚಿಂಗ್ ಪ್ರಕರಣಗಳಲ್ಲಿ ಮಾಬ್ ಅನ್ನೋದು ಹೆಚ್ಚೆಚ್ಚು ಪ್ರಚಲಿತಕ್ಕೆ ಬರುತ್ತೆ. ಇದನ್ನ ಬಿಫೋರ್ ದ ಕೋರ್ಟ್ ಆಫ್ ಲಾ ಪ್ರೂವ್ ಮಾಡಬೇಕು ಅಂತಂದ್ರೆ ಮಾಬ್ ಅಟ್ಯಾಕ್ಗೆ ಹೇಗೆ ಸಾಕ್ಷಿ ತರೋದು, ಎಲ್ಲಿಂದ ಹುಡುಕೋದು ಮಾಬ್ ಅನ್ನ? ವೆಲ್, ಈಗ ಒಂದು 30 ಜನ 40 ಜನ ಸೇರಿ ಯಾವುದೋ ಒಂದು ಮಾಬ್ ಲಿಂಚಿಂಗ್ ಅನ್ನ ಮಾಡ್ತಾರೆ ಅಂತ ಭಾವಿಸೋಣ. ಕಾನೂನು ಹೇಳೋದಿಲ್ಲ 40 ಜನರನ್ನು ಕೂಡ ಪ್ರಾಸಿಕ್ಯೂಟ್ ಮಾಡಬೇಕಾಗತ್ತೆ ಅಂತ. ಅಲ್ಲಿ 2 ಅಥವಾ 3 ಜನರನ್ನ ಪ್ರಾಸಿಕ್ಯೂಟ್ ಮಾಡಿದ್ರೆ, ಕೆಲವು ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೊರಟಂತ ತೆಲಂಗಾಣ ಒಂದು ಕುಟುಂಬ, ತೆಲಂಗಾಣ ಗಾಡಿ ರಿಜಿಸ್ಟ್ರೇಷನ್ ಇದ್ದಂಥದ್ದು ವಾಟ್ಸಪ್ ಫಾರ್ವರ್ಡ್ ಅಲ್ಲಿ ಯಾರೋ ಕಳಿಸಿದ್ದಾರೆ, ಇವರು ಮಕ್ಕಳನ್ನ ಕದಿಲಿಕ್ಕೆ ಬಂದಿದ್ದಾರೆ ಅಂತ. ಅಲ್ಲಿ ಸುಮಾರು ಉತ್ತರ ಕರ್ನಾಟಕದಲ್ಲೇ ಸುಮಾರು 100 ಜನ ಗಾಡಿಯನ್ನ ಅಡ್ಡಗಟ್ಟಿ ಒಳಗಿದ್ದವ್ರನ್ನೆಲ್ಲ ಒಂದು ಸಾಯಿಸಿದ್ರು ಅಂತ ಪ್ರಕರಣವನ್ನು ನಾವು ತಗೊಳ್ಳೋದಾದ್ರೆ, ಅಲ್ಲಿ ಎಲ್ಲರನ್ನೂ ಕೂಡ ಪ್ರಾಸಿಕ್ಯೂಟ್ ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಅದರಲ್ಲಿದ್ದಂಥ ಪ್ರಮುಖವಾದಂಥ 3-4 ಜನನ ಪ್ರಾಸಿಕ್ಯೂಟ್ ಮಾಡಿದ್ರೆ ಸಾಕಾಗತ್ತೆ. ಬಟ್ ಅಲ್ಲಿ ನಾನು ಅಂದ್ಕೊಂಡಿರೋಂಥದ್ದು, ಅಲ್ಲಿ ಪೊಲೀಸ್ ಯಾವುದೇ ತರನಾದ ಕಾರ್ಯಾಚರಣೆ ನಡೆಸಲಿಲ್ಲ. ಯಾಕೆ ಅಂದ್ರೆ ಆ ಸಮಯದಲ್ಲಿ ದೇಶವ್ಯಾಪಿ ಇಂಥ ಘಟನೆಗಳು ಕೆಲವೊಂದು ನಡೆದಿತ್ತು. ಸೊ ಇದೇ ತರನಾದ ಪ್ರಕರಣ ಒಂದು ವೇಳೆ ಅಮೆರಿಕ ಅಥವಾ ವೆಸ್ಟರ್ನ್ ಯುರೋಪ್ನಲ್ಲಿ ಆಗಿದ್ದರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಏನೇ ಹೇಳಿದ್ರು ಕೂಡ ಇಲ್ಲ, ಇಂಥ ಒಂದು ಅರಾಜಕತೆಗೆ ನಾವು ಅವಕಾಶ ಕೊಡೋದಿಲ್ಲ, ಇಲ್ಲಿ ನಾವು ಪ್ರಾಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳಿ ಪ್ರಾಸಿಕ್ಯೂಟ್ ಮಾಡಿದ ನಂತರ ಒಂದು ಕನ್ವಿಕ್ಷನ್ ಅನ್ನ ಸೆಕ್ಯೂರ್ ಮಾಡಿ ಅದನ್ನ ಹೆಚ್ಚು ಪ್ರಚಾರ ಕೊಡ್ತಿದ್ರು. ಸೊ ದಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಕಾಂಗ್ರೆಸ್ ವ್ಯವಸ್ಥೆ ಒಂದು ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿರೋ ಜೊತೆಗೆ ಬೇರೆ ಯಾವುದೋ ಒಂದು, ಈಗ ಕಾಂಗ್ರೆಸ್ ಪುಡಾರಿಗಳು ಅವರು ಹೋಗಿ ಹಿಂಸೆಯಲ್ಲಿ ತೊಡಗೋದಕ್ಕೆ ಅವರು ತಥಾಸ್ತು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಕಾಂಗ್ರೆಸ್ ವ್ಯವಸ್ಥೆ ಬಂದು ಕಾನೂನನ್ನ ಚಾಚು ತಪ್ಪದೆ ನಾವು ಪಾಲಿಸ್ತೀವಿ ಅಂತ ಹೇಳೋದಿಲ್ಲ, ಕಾನೂನನ್ನ ನಾವು ಕೆಲವೊಂದು ಸಂಘಟನೆಗಳ ವಿರುದ್ಧ ಚೂ ಬಿಡ್ತೀವಿ ಅಂತ ಹೇಳ್ದ ಹಾಗಿರುತ್ತೆ. ಬಿಕಾಸ್ ಈ ಭಾರತದಲ್ಲಿ ನಾವು ನೋಡ್ತಿರುವಂಥದ್ದು ಅದನ್ನೇ. ಪೊಲೀಸ್ ವ್ಯವಸ್ಥೆಯ ಮೇಲೆ ದೊಡ್ಡ ಮಟ್ಟದ ಗದಾಪ್ರಹಾರ ನಡೆಯುತ್ತೆ ಆಯಾ ರಾಜಕೀಯ ವ್ಯವಸ್ಥೆಯಿಂದ. ಇತ್ತೀಚೆಗಷ್ಟೇ ಸುಮಾರು 1 ತಿಂಗಳ ಹಿಂದೆ 14 ಪ್ರಮುಖ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ವು. ಏನಂತ ಅಂದ್ರೆ, ನೋಡಿ, ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ಸಮೀಕ್ಷೆಯ ಪ್ರಕಾರ ಕಳೆದ 8 ವರ್ಷಗಳಲ್ಲಿ ಇಡಿ ಮತ್ತೆ ಸಿಬಿಐ ಪ್ರಾಸಿಕ್ಯೂಷನ್ ಮಾಡಿರುವಂತಹ ಒಂದು ಪ್ರಕರಣಗಳನ್ನು ತಗೊಂಡ್ರೆ 95% ವಿರೋಧ ಪಕ್ಷದ ಧುರೀಣರನ್ನೇ ಅವ್ರು ಪ್ರಾಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಆ ಪ್ರಕರಣವನ್ನ ಕೇಳಲಿಕ್ಕೆ ನಿರಾಕರಿಸಿ ಇದು ಡಿಸ್ಮಿಸ್ ಮಾಡಿತ್ತು. ಆ ಸಮಯದಲ್ಲಿ ಒಂದು ಪ್ರಸ್ತುತ ಪ್ರಶ್ನೆ ಏನು ಹೊರಡು ಬಂದಿತ್ತು ಅಂದ್ರೆ, ಈ 14 ರಾಜಕೀಯ ಪಕ್ಷಗಳು ಏನಿದಾವೆ, ಆ 14 ರಾಜಕೀಯ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಅಧಿಕಾರವನ್ನ ಹೊಂದಿದಾವೆ. ಆ ಪಕ್ಷಗಳು ತಮ್ಮ ಪೊಲೀಸ್ ವ್ಯವಸ್ಥೆಯನ್ನ ಇದೇ ರೀತಿ ನಡೆಸ್ಕೊಳ್ತವೆ. ತಮ್ಮ ಪೊಲೀಸ್ ವ್ಯವಸ್ಥೆಯ ಮೂಲಕ ಆ ರಾಜಕೀಯ ಪಕ್ಷದ ವ್ಯಕ್ತಿಗಳ ವಿರುದ್ಧ ಕಡಿಮೆ ಕೇಸ್ ಹಾಕ್ಸುವಂಥದ್ದು, ಆಪೋಸಿಷನ್ ಪಾರ್ಟಿಗಳ ಒಂದು ರಾಜಕೀಯ ವ್ಯಕ್ತಿಗಳ ವಿರುದ್ಧ ಹೆಚ್ಚು ಕೇಸ್ ಹಾಕ್ಸುವಂಥದ್ದನ್ನ ಮಾಡುತ್ತವೆ. ಸೊ ಇದನ್ನ ನಾವು ಮನಗಾಣಬೇಕಾಗತ್ತೆ. ಯಾಕೆ ಅಂದ್ರೆ ಇಲ್ಲಿ ಇಂಥ ಒಂದು ರಾಜಕೀಯ ಪಕ್ಷವನ್ನ ತಗೊಂಡು ಇವರು ಹೆಚ್ಚು ಅಟ್ಟಹಾಸ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ ಕೂಡಲೇ ಮಾಡುವಂಥದ್ದು ಅದನ್ನೇ. ಎಸ್ ಸರ್, ದಯಮಾಡಿ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಭಾಸ್ಕರ್ ರಾವ್ ಸರ್, ಬಿಜೆಪಿಯ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಗೆ ಆನ್ಸರ್ ಮಾಡಿದ್ದಾರೆ. 2018ರಿಂದ 26,000 ರೌಡಿ ಶೀಟರ್ಗಳನ್ನು ನಾವು ಡ್ರಾಪ್ ಮಾಡಿದ್ದೀವಿ ಅಂತ. ಅಂದರೆ
ನೀವು ಬೇರೆ ಬೇರೆ ಪ್ರಕರಣಗಳಲ್ಲಿ ಅಂದ್ರೆ ಪಿಕ್ ಅಂಡ್ ಚೂಸ್ ಮಾಡಿಕೊಂಡು ಒಂದು ಪ್ರಕರಣದಲ್ಲಿ ಬಹಳ ಡೀಸೆಂಟು, ಇನ್ನು ಕೆಲ ನಡೆಗಳಲ್ಲಿ ಅವರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋದು. ಸರ್ ಹೇಳ್ತಾ ಇದ್ರು ಆಡಳಿತ ಪಕ್ಷಗಳ ಪ್ರಭಾವ ಇರುತ್ತೆ ಅಂತ. ಸೊ ಈ ಸಂದರ್ಭಕ್ಕೆ ಮಾತ್ರ ಅವರು ಧರ್ಮದ ರಕ್ಷಣೆ, ದೇವರಿಗೆ ಅವಮಾನ ಇದೆಲ್ಲವನ್ನು ತರ್ತಿದ್ದಾರೆ. ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಹನುಮಂತನ ಬಾಲಕ್ ಬೆಂಕಿ ಹಚ್ಬಿಟ್ಟಿದ್ದೀರಿ ಅಂತ. ಈ ಚುನಾವಣೆ ಸಂದರ್ಭದಲ್ಲಿ ವಿವೇಕ ಹಿಂದಕ್ಕೆ ಸರಿದು ನಾಲಿಗೆ ಕೆಲಸ ಮಾಡ್ತಾ ಇರ್ತದೆ. ಓಕೆ. ಸೊ ಅದ್ರ ಬಗ್ಗೆ ನಾನು ಅದಕ್ಕಿಂತ ಹೆಚ್ಚಿನ ಮಾತನ್ನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಆದರೆ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ, ಈ ರಾಜಕೀಯವಾಗಿ ಒಂದು ಸಂಘಟನೆಯನ್ನು ಅಥವಾ ಎದುರಾಳಿ ಪಕ್ಷವನ್ನು ಹಣಿಯೋದಕ್ಕೆ ತನ್ನ ಕೈನಲ್ಲಿರುವಂಥ ಬಲವನ್ನು ರಾಜಕೀಯ ಪಕ್ಷಗಳು ಬಳಸ್ಕೊಳ್ತವೆ ತಾವು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅಂತ. ಈಗ ಸುಪ್ರೀಂ ಕೋರ್ಟ್ ಮುಂದೆ ಬಂದ ಈ ಪ್ರಕರಣದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಅಭಿಪ್ರಾಯವನ್ನು ಧನಂಜಯ ಅವರು ವಿವರವಾಗಿ ಹೇಳಿದರು. ಪ್ರತಿಯೊಂದು ರಾಜ್ಯದಲ್ಲೂ ಇದು ನಡೀತಾ ಇರೋವಂಥ ಒಂದು ವಿದ್ಯಮಾನ. DMK ರಾಜ್ಯ ಇರೋವಂಥ ತಮಿಳುನಾಡಲ್ಲಿರ್ಬೋದು, CPM ಅಧಿಕಾರದಲ್ಲಿರೋ ಕೇರಳ ಇರಬಹುದು, ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿರೋವಂಥ ವೆಸ್ಟ್ ಬೆಂಗಾಲು, ಅಥವಾ ರಾಜಸ್ಥಾನ ಗೆಹ್ಲಾಟ್ ಇರೋವಂಥದ್ದು ಇರ್ಬೋದು, ಹೀಗೆ ತೆಲಂಗಾಣ KCR ಇರೋದಿರ್ಬೋದು, ಜಗನ್ ಇರೋವಂಥದ್ದು, ಹೀಗೆ ಬೇರೆ 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 ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿ ಇದ್ದಾವೆ. ಇಲ್ಲ ಅಂತಲ್ಲ, BJP ಕೈನಲ್ಲಿ ಜಾಸ್ತಿ ಪಕ್ಷಗಳಿದ್ದಾವೆ, ಕೇಂದ್ರವೂ ಅವ್ರ ಕೈನಲ್ಲಿದೆ. ಸೊ ಹಾಗಾಗಿ ಕೇಂದ್ರದ ಕೆಲವು ಏಜೆನ್ಸಿಗಳನ್ನು ಯೂಸ್ ಮಾಡ್ಕೊಳ್ಳೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು ತನ್ನ ಹಕ್ಕು ಅಂಥೇಳಿ ಕೇಂದ್ರ ಸರ್ಕಾರಗಳು ಭಾವಿಸೋದಕ್ಕೆ ಶುರು ಮಾಡಿದ್ದು ಇಂದಿರಾ ಗಾಂಧಿಯವರ ಕಾಲದಲ್ಲಿ. ಇಂದಿರಾ ಗಾಂಧಿಯವರು ಯಾವ್ಯಾವ ತಪ್ಪುಗಳನ್ನು ಮಾಡಿದರು ಅಂಥೇಳಿ BJP ಹೇಳ್ತಾ ಇತ್ತೋ ಅಥವಾ ಆಗಿನ ಜನಸಂಘ ಹೇಳ್ತಾ ಇತ್ತೋ ಅದೇ ತಪ್ಪುಗಳನ್ನು ಈಗ BJP ಅಧಿಕಾರದಲ್ಲಿದ್ದಾಗ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಒಂದು ರೋಲ್ ಮಾಡಲ್ ಯಾರು ಅಂತಂದರೆ ಇವತ್ತಿನ BJPಯ ಕೇಂದ್ರ ಸರ್ಕಾರಕ್ಕೆ ಇಂದಿರಾ ಗಾಂಧಿಯವರು, ಬೇರೆ ಯಾವುದೂ ಅಲ್ಲ. ಇನ್ನೊಂದು ಬಜರಂಗ ದಳದ ಈ ಕಾರ್ಯಕ್ರಮಗಳು ಇವೆಲ್ಲ ಇರ್ತದಲ್ಲ, ಇದಕ್ಕೆ ನಾವು ನೋಡಿದರೆ ಈ ಏನು ಕಾನೂನನ್ನು ಅಧಿಕಾರಕ್ಕೆ ತಗೊಳ್ಳೋ ಅಂಥ ಒಂದು ಪ್ರವೃತ್ತಿ ಏನಿದೆ ಅದು ಪೊಲೀಸರ ನಿಷ್ಕ್ರಿಯತೆ ಒಂದು ಕಾರಣ ಅದಕ್ಕೆ. ಇನ್ನೊಂದು ಆಡಳಿತ ಪಕ್ಷವಾಗಿರುವಂಥ ಯಾವುದೇ ಸರ್ಕಾರ ಇರಲಿ ಅದರಿಂದ ಉತ್ತೇಜನ. ಸೊ ಪೊಲೀಸರ ನಿಷ್ಕ್ರಿಯತೆ ಯಾಕಿರ್ತದೆ ಅಂತಂದರೆ ಸರ್ಕಾರ ಮೌನವಾಗಿದ್ದಾಗ ನಿಷ್ಕ್ರಿಯರಾಗಿರ್ತಾರೆ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಪ್ಲೀಸ್. ಎಮರ್ಜೆನ್ಸಿ ತರುವಾಯದಲ್ಲಿ ಇಂದಿರಾ ಗಾಂಧಿಯವರು ಸೇರಿದಾಗ ಪಕ್ಷ ಧೂಳಿಪಟ ಆಗಿತ್ತು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ಸು ರಾಜ್ಯ ಸರ್ಕಾರ ಬಚಾವಾಗಿತ್ತು, ಉಳಿದೆಲ್ಲ ಕಡೆ ಅದು ಹೋಗಿತ್ತು. ಆವಾಗ ಇಂದಿರಾ ಗಾಂಧಿಯವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತದೆ, ಅಲ್ಲಿ ಒತ್ತಾಯ ಬರ್ತದೆ ಇವೆಲ್ಲವೂ. ಮೊರಾರ್ಜಿ ದೇಸಾಯಿಯವರು ಅದಕ್ಕೆ ಪೂರಕವಾಗಿರಲಿಲ್ಲ, ಅವರು ಪ್ರಧಾನಿಯಾಗಿದ್ದರು, ಅದಕ್ಕೆ ಪೂರಕವಾಗಿರಲಿಲ್ಲ, ಅವರು ಒತ್ತಾಯ ಇರಲಿಲ್ಲ ಅವರಿದ್ದು. ಆದರೆ ಚರಣ್ ಸಿಂಗ್ ಗೃಹ ಸಚಿವರಾಗಿದ್ದರು, ಅವ್ರ ಮೇಲೆ ಒತ್ತಡಗಳು ವಿಪರೀತ ಜಾಸ್ತಿ ಆಗ್ತಾಯಿತ್ತು. ಮುಖ್ಯವಾಗಿ ಒತ್ತಡ ಹೇರ್ತಾ ಇದ್ದವರು ರಾಜನಾರಾಯಣ್ ಮತ್ತು ಜಾರ್ಜ್ ಫರ್ನಾಂಡಿಸ್, ಇದೆಲ್ಲ ಬಂದಿರೋ ಅಂಥ ಸುದ್ದಿಗಳು. ಇಂದಿರಾ ಗಾಂಧಿಯವರು ಅರೆಸ್ಟ್ ಆಗಿಬಿಡುತ್ತೆ. ಇಂದಿರಾ ಗಾಂಧಿಯವರು ಅರೆಸ್ಟ್ ಆದರೆ ಇಡೀ ದೇಶದಲ್ಲಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಬಿಟ್ಟು ಉಳಿದೆಲ್ಲೂ ಗಲಭೆಗಳು ನಡೀಲಿಲ್ಲ. ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ಇಲ್ಲಿ ದೇವರಾಜ ಅರಸು ಗೌರ್ಮೆಂಟ್ ಇತ್ತು, ಆಂಧ್ರದಲ್ಲಿ ಇನ್ನೊಂದು ಕಾಂಗ್ರೆಸ್ ಸರ್ಕಾರದ ಇತ್ತು ಅಲ್ಲಿ ಎರಡೂ ಕಡೆ ಸರ್ಕಾರ ಸುಮ್ಮನಾಯಿತು, ಪೊಲೀಸರು ನಿಷ್ಕ್ರಿಯರಾದರು. ದಾನದಲ್ಲೇ ವಿಪರೀತವಾಗಿ ಆಯಿತು. ಅದೊಂದು ಕೋಲಾಹಲಕಾರಿಯಾದಂಥ ಒಂದು ವಿದ್ಯಮಾನಕ್ಕೆ ದೇಶ ಸಾಕ್ಷಿಯಾಗಬೇಕಾದಂಥ ಬಂತು. ಇಂದಿರಾ ಗಾಂಧಿಯವರ ಅರೆಸ್ಟ್ ಆದರೆ ಯಾಕೆ ಅದು ಉತ್ತರ ಪ್ರದೇಶದಲ್ಲಿ ಗಲಾಟೆ ಕಾರಣ ಆಗಲಿಲ್ಲ ಅಥವಾ ಇನ್ಯಾವುದೇ ರಾಜ್ಯದಲ್ಲಿ ಯಾಕೆ ಆಗಲಿಲ್ಲ? ಈ ಎರಡು ರಾಜ್ಯಗಳಿಗೆ ಮಾತ್ರ ಯಾಕೆ ಸೀಮಿತ ಆಯಿತು ಅಂತಂದರೆ ಧನಂಜಯ ಅವರು ಹೇಳಿರೋ ಅಂಥ ಒಂದು ವಿವರಣೆಗೆ ನಮಗೆ ಉತ್ತರ ಸಿಗ್ತದೆ ಅಲ್ಲಿ. ಅಂದರೆ ರಾಜಕೀಯ ಪಕ್ಷ ಆಡಳಿತದಲ್ಲಿರೋ ಅಂಥದ್ದು ಸುಮ್ಮನೆ ಕೂತ್ರೆ ಅಥವಾ ಕುಮ್ಮಕ್ಕು ಕೊಟ್ಟರೆ ಈ ಥರದ ಹುಚ್ಚಾಟಗಳು ಮೇರೆ ಮೀರ್ತಾವೆ ಅಂಥೇಳಿ. ಈಗ ಕರ್ನಾಟಕದ ವಿಚಾರಕ್ಕೆ ಬಂದರೆ ಇವತ್ತು ಹಿಂದೂ ಪರ ಸಂಘಟನೆಗಳು ಬೀದಿಗೆ ಇಳಿದಿದ್ದಾವೆ. ಅದು ಮುಖ್ಯವಾಗಿ ಈಗ ಬಜರಂಗ ದಳದ ಪ್ರಸ್ತಾಪವನ್ನು ಕಾಂಗ್ರೆಸ್ ಎತ್ಕೊಂಡಿರೋದ್ರಿಂದ ಬಜರಂಗ ದಳದ ಕಾರ್ಯಕರ್ತರು ಸಹಜವಾಗಿ ಕೋಪಕ್ಕೆ ಒಳಗಾಗಿದ್ದಾರೆ. ಅದು ನಾವು ಏನು ಮಾಡಿದ್ದೀವಿ ಅಂಥೇಳಿ ನಮ್ಮನ್ನು ನೀವು ಅರೆಸ್ಟ್ ಮಾಡ್ತಿದ್ದೀರಿ ಅನ್ನೋ ಮಾತನ್ನು ಅವರು ಆಡಬೇಕಾಗತ್ತೆ. ಈಗ ಈ ಥರದ ಅವರು ಕಾಂಗ್ರೆಸ್ನವರು ಸ್ವಲ್ಪ ವಿವೇಕವನ್ನು ಬಳಸಿದರೆ ಅವರು ಏನಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗೋ ಅಂಥದ್ದು, ಸಮಾಜದ ಆರೋಗ್ಯಕ್ಕೆ ಹಾನಿ ತರೋ ಅಂಥವ್ರು ಈ ಥರದ ಇದನ್ನು ಕಾನೂನುಬದ್ಧವಾಗಿ ನಿಷೇಧಿಸುವಂಥ ಏನು
ಕಾನೂನಿದೆ ಕರ್ನಾಟಕ ಅಂದರೆ ದೇಶದಲ್ಲಿ ಕಾನೂನಿದೆ. ಆ ಕಾನೂನನ್ನು ನಾವು ಸಮರ್ಪಕವಾಗಿ ಬಳಸೋದಕ್ಕೆ ಒಂದು ಯೋಜಿತ ಕ್ರಮವನ್ನು ರೂಪಿಸ್ತೇವೆ ಅಂತಂದಿದ್ರೆ ಏನು ಮೆಸೇಜ್ ಹೋಗಬೇಕಿತ್ತು ಅದು ಹೋಗ್ತಿತ್ತು. ಆದರೆ ಅವ್ರು ಈಗೇನು ಮಾಡಿದ್ದಾರೆ ಅಂತಂದರೆ, ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ನಮಾಜ್ ಮಾಡೋದಕ್ಕೆ ಹೋಗಿ ಕುತ್ತಿಗೆ ಮೇಲೆ ಮಸೀದಿ ಹಾಕ್ಯಂಡ್ರು ಅಂತೇಳಿ. ಆ ಥರದ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಇದ್ದಾಗ ನನಗೆ ಕಾಣಿಸ್ತಾ ಇದೆ. ಮೋಹನ್ ಗೌಡ ಅವರು ನಮ್ಮ ಡಿಬೇಟ್ಗೆ ಜಾಯಿನ್ ಆದ್ರು. ಮೋಹನ್ ಗೌಡ ಅವರೇ, ಈಗ ಕೆಲ ಆರೋಪಗಳು ಕೇಳಿ ಬಂದಿರೋದು ಬಜರಂಗ ದಳದ ಕಾರ್ಯಚಟುವಟಿಕೆಯ ವಿರುದ್ಧ ಕಾನೂನನ್ನ ಕೈಗೆತ್ತಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಿವೆ ಅಂತ. ನೋಡಿ, ಇದನ್ನೆಲ್ಲ ಈಗೇನು ಅವರು ಆರೋಪಗಳನ್ನು ಮಾಡ್ತಾರೆ, ಹಿಂದೂ ಧರ್ಮಕ್ಕೆ ಅಪಾಯ ಬರೋದು, ಗೋ ಸಾಗಣೆ ಕಳ್ಳಮಾರ್ಗದಲ್ಲಾಗೋದು, ಅಥವಾ ಮಹಿಳೆಯರ ಹಿತರಕ್ಷಣೆಗಾಗಿ ಅವರೇನು ಕ್ರಮಗಳನ್ನು ಕೈಗೊಳ್ತಾರೆ, ಇದನ್ನು ನೋಡ್ಕೊಳ್ಳೋಕಂತಾನೆ ಪೊಲೀಸ್ ವ್ಯವಸ್ಥೆ ಇದೆ. ಹಾಗಿದ್ರೂ ಬಜರಂಗ ದಳದ ಕಾರ್ಯಕರ್ತರು ಎಂಟ್ರಿ ಕೊಡ್ತಾರೆ ಅಂದ್ರೆ, ಒಂದು ಪೊಲೀಸರು ಕೆಲಸ ಮಾಡ್ತಿಲ್ಲ, ಇಲ್ಲ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ. ಏನ್ ಹೇಳ್ತೀರಿ ಸರ್? ಇದರಲ್ಲಿ ಮುಖ್ಯವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ನೀವೇನು ಹೇಳಿದ್ರಲ್ಲ, ಇವತ್ತು ಕಾನೂನನ್ನ ಕೈಗೆತ್ಕೊಳ್ತಾರೆ ಅಂತ ಹೇಳಿ, ಬಜರಂಗ ದಳದವರು ಅಥವಾ ಹಿಂದೂ ಸಂಘಟನೆಯವರು ಪ್ರಪ್ರಥಮವಾಗಿ ಗೋವಿನ ಒಂದು ಘಟನೆಗಳು ನಡೆದಾಗ, ಇಲ್ಲಿಗಲ್ ಕೌ ಸ್ಲಾಟರ್ ಇದಾದಾಗ ಪ್ರಪ್ರಥಮವಾಗಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಎಲ್ಲಿ ಹಿಂದೂ ಧರ್ಮದ ಅಪಮಾನ ಮಾಡುವಂತ ಕಾರ್ಯಕ್ರಮಗಳು ನಡೆದಾಗ, ಈಗ ಉದಾಹರಣೆಗೆ ನೀವು ಬೆಂಗಳೂರದೇ ಘಟನೆ ಕೊಡ್ತೇನೆ. ಮಾರ್ಚ್ 2023 ಬೆಂಗಳೂರಲ್ಲಿ ಒಬ್ಬ ವೀರದಾಸ್ ಅಂತೇಳಿ ಒಬ್ಬ ಇಂಟರ್ನ್ಯಾಷನಲ್ ಹಿಂದೂ ವಿರೋಧಿ ಒಬ್ಬ ಸ್ಟ್ಯಾಂಡಿಂಗ್ ಕಾಮಿಡಿಯನ್, ಎಲ್ಲಿ ನಮ್ಮ ಧರ್ಮದ ಬಗ್ಗೆ ದೇವತೆಗಳ ಬಗ್ಗೆ ಅಪಮಾನ ಮಾಡುವಂತ ಒಂದು ಕಾಮಿಡಿ ಶೋ ಮಾಡಿದ್ದ, ಅವನ ವಿರುದ್ಧ ಅದನ್ನ ಬ್ಯಾನ್ ಮಾಡಬೇಕು, ಅವನಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟರು. ಕಂಪ್ಲೇಂಟ್ ಕೊಟ್ರೆ ಸರ್ಕಾರ ಅದನ್ನ ಏನು ಇದು ಮಾಡಲಿಲ್ಲ. ತದನಂತರ ಅಲ್ಲಿ ಬಜರಂಗ ದಳದವರು ಪ್ರತಿಭಟನೆ ಮಾಡಬೇಕಾಯ್ತು. ಯಾವಾಗ ಬಜರಂಗ ದಳದವರು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಕೊಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು, ಯಾವಾಗ ಅವರು ಆಗ್ಲೂ ಸಹ ಕಾನೂನನ್ನ ಗೌರವಿಸುವುದಿಲ್ಲ, ಯಾವಾಗ ಆ ಸಮಯದಲ್ಲೂ ಪೊಲೀಸರು ನಿಷ್ಕ್ರಿಯರಾಗ್ತಾರೆ, ಆಗ ಸರ್ಕಾರ ನಿಷ್ಕ್ರಿಯ ಆಗತ್ತೆ. ಆಗ ಹಿಂದೂ ಧರ್ಮದ ನಮ್ಮ ಶ್ರದ್ಧಾಸ್ಥಾನಗಳ ಹಿಂದೂ ದೇವತೆಗಳ ರಕ್ಷಣೆ ದೃಷ್ಟಿಯಿಂದ ಬಜರಂಗ ದಳ ತನ್ನ ಕರ್ತವ್ಯವನ್ನು, ರಾಷ್ಟ್ರೀಯ ಕರ್ತವ್ಯನ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಾ ಇದೆ. ಇವತ್ತು ನಿಮಗೆ ನಾನು ಕೇಳ್ತಾ ಇದ್ದೆ, ಇವತ್ತು ಯಾರು ಹೇಳ್ತಾ ಆರೋಪ ಮಾಡ್ತಾ ಇದ್ದಾರ, ಇದುವರೆಗೆ ಬಜರಂಗ ದಳ ನಾವು ಚಿಕ್ಕ ಪುಟ್ಟ ಈ ತರ ಧರ್ಮ ರಕ್ಷಣೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಇದುವರೆಗೂ ಸಹ ಇವತ್ತು ಇವ್ರು ಹೇಳುವಂತೆ ಭಯೋತ್ಪಾದನೆ ಚಟುವಟಿಕೆ, ಇವತ್ತು ರಾಹುಲ್ ಗಾಂಧಿ ಹೇಳ್ತಾರೆ ಹಿಂದೂ ಭಯೋತ್ಪಾದನೆ ನಡೀತಾ ಇದೆ ಅಂತ, ಈ ತರ ಯಾವುದೇ ಒಬ್ಬ ಕಾರ್ಯಕರ್ತರ, ಹಿಂದೂ ಕಾರ್ಯಕರ್ತರ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಆಗಿದ್ದಾನೆ ಅಂತೇಳಿ, ಅಥವಾ ಕನಿಷ್ಠ ಪಕ್ಷ UAPA ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಇದುವರೆಗೆ ಇಡೀ ದೇಶದಲ್ಲಿ ಬಂಧನ ಆಗಿದೆ ಅಂತ ಒಂದು ಉದಾಹರಣೆ ತೋರಿಸ್ಲಿ. ಆದರೆ ನಮ್ಮ ದೇಶದಲ್ಲಿ ಸಾವಿರ ಉದಾಹರಣೆನ ಕೊಡ್ತೇವೆ. ಇವತ್ತು ಭಯೋತ್ಪಾದನೆ ಚಟುವಟಿಕೆ ಅಡಿಯಲ್ಲಿ PFI ಇರಬಹುದು, SDPI ಇರಬಹುದು, ಮುಸ್ಲಿಂ ಸಂಘಟನೆಗಳು, ಕಾರ್ಯಕರ್ತರು, ಮುಸ್ಲಿಂ ಅನೇಕ ಈ ಮೌಲ್ಯಗಳು ಭಯೋತ್ಪಾದನೆ ಅಡಿಯಲ್ಲಿ ಕೋರ್ಟ್ ಇಂದ ಕನ್ವಿಕ್ಷನ್ ಆಗಿ ಶಿಕ್ಷೆ ಒಳಗಾದಂತ ಸಾವಿರ ಉದಾಹರಣೆಗಳನ್ನ ಕೊಡ್ತೇವೆ. ಇವತ್ತು PFIಗೆ ಇವರು ಹೋಲಿಕೆಯನ್ನ ಮಾಡ್ತಾರೆ. ಇವತ್ತು PFIನ ಎಷ್ಟು ಘಟನೆಗಳಲ್ಲಿ, ಟೆರರ್ ಕ್ಯಾಂಪ್ಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗೆ ಇವತ್ತು ಬಂಧನ ಆಗಿದ್ದಾರೆ. ಆದರೆ ಬಜರಂಗ ದಳದ ಒಂದು ಘಟನೆ, ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಭಾಗಿಯಾದಂತ ಒಂದು ಘಟನೆ ತೋರಿಸಿ 2010ರಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಈ ದೇಶದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆಗಿಂತ ಇವತ್ತು ಹಿಂದೂ ಭಯೋತ್ಪಾದನೆ ಎಕ್ಸಿಸ್ಟ್ ಇದೆ, ಇದು ಅತ್ಯಂತ ಅಪಾಯಕಾರಿ ಅಂತ ಹೇಳ್ತಾರೆ. ವಾಷಿಂಗ್ಟನ್ DC ದೇಶದಲ್ಲಿನ ಹಿಂದೂ ಎಕ್ಸ್ಟ್ರೀಮಿಸ್ಟ್ಗಳಿಂದ ದೇಶ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳ್ತಾರೆ. ಇದೇ P. ಚಿದಂಬರಂ 2010ರಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ಮ ದೇಶದಲ್ಲಿ ಹಿಂದೂ ಭಯೋತ್ಪಾದನೆ ಇದೆ ಅಂತೇಳಿ ಪ್ರಜ್ಞಾ ಸಿಂಗ್ ಅವರನ್ನ, ಕರ್ನಲ್ ಪುರೋಹಿತರನ್ನ 10 ವರ್ಷಗಳ ಕಾಲ ಸುಳ್ಳು ಫೇಕ್ ಒಂದು ಕೇಸ್ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಇದುವರೆಗೂ ಕೇಸ್ ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಕಾಂಗ್ರೆಸ್ ತನ್ನ ಇಸ್ಲಾಮಿಕ್ ಮತ ಬ್ಯಾಂಕಿಗಾಗಿ ಹಿಂದೂ ಭಯೋತ್ಪಾದನೆ ಶಬ್ದವನ್ನು ಹುಟ್ಟು ಹಾಕಿ ನಮ್ಮ ದೇಶದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ನ್ಯೂಟ್ರಲೈಸ್ ಮಾಡ್ಲಿಕ್ಕಾಗಿ, ಮುಸ್ಲಿಮರ ಲಷ್ಕರ್ ಎ ತಯ್ಬಾ ಈ ತರ ಭಯೋತ್ಪಾದಕ ಸಂಘಟನೆಗಳನ್ನ ಓಲೈಕೆ ಮಾಡ್ಲಿಕ್ಕಾಗಿ ಹಿಂದೂ ಸಂಘಟನೆಗಳು ಯಾರು ಕಾನೂನು ಅವರನ್ನ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಅನ್ನೋ ಆಧಾರದ ಮೇರೆಗೆ ನಿಮ್ಮ ಕಾರ್ಯ ಚಟುವಟಿಕೆಗೆ ಬಲವೋ ತೊಡಕೋ ಆಗುವಂತದ್ದಿರುತ್ತಾ, ಅಥವಾ ಯಾವುದೇ ಪಕ್ಷ ಇರಲಿ ನಿಮ್ಮ ಕಾರ್ಯ ಚಟುವಟಿಕೆಗಳು ಮೊದಲಿಂದಲೂ ಒಂದೇ ರೀತಿ ನಡ್ಕೊಂಡು ಬರ್ತಿದ್ಯಾ? ನೋಡಿ, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಪಕ್ಷ ಇರಲಿ, ನಮ್ಮ ಚಟುವಟಿಕೆ ನಿರಂತರವಾಗಿ ಹೇಗೆ ನಡೆಯುತ್ತೆ ಹಾಗೆ ನಡೆಯುತ್ತೆ. ಈಗ
ಭಾಜಪ ಸರ್ಕಾರ ಇತ್ತು. ಭಾಜಪ ಸರ್ಕಾರ ಅಲ್ಲಿ 1800 ಹಳೆಯ ನಂಜನಗೂಡಿನ ದೇವಸ್ಥಾನ ಧ್ವಂಸ ಮಾಡಿದಾಗ ಅದರ ವಿರುದ್ಧ ಬಜರಂಗ ದಳ ಫೈಟ್ ಮಾಡಿದೆ, ಸಂಘವೇ ಫೈಟ್ ಮಾಡಿದೆ, ಹಿಂದೂ ಕಾರ್ಯಕರ್ತರೇ ಫೈಟ್ ಮಾಡಿದರೆ. ಯಾರು ರಾಷ್ಟ್ರ ಧರ್ಮಕ್ಕೆ ಹಾನಿಯನ್ನ ಮಾಡ್ತಾರೆ ಅವ್ರ ವಿರುದ್ಧ ನಮ್ಮ ಹೋರಾಟ ನಡೆದಿದೆ. ಯಾವುದೇ ವ್ಯಕ್ತಿನಿಷ್ಠೆ ಇಲ್ಲ, ಪಕ್ಷನಿಷ್ಠೆ ಇಲ್ಲ. ನಾವು ಈ ರಾಷ್ಟ್ರದ ಪರ, ನಮ್ಮ ದೇಶದ ಸಂಸ್ಕೃತಿ ಪರ, ಸಂಸ್ಕೃತಿಗೆ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ನಷ್ಟ ಮಾಡಿದ್ರೆ ಅದ್ರ ವಿರುದ್ಧ ನಾವು ನಿಲ್ತೇವೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಇವತ್ತು ಒಂದು ದೊಡ್ಡ ಷಡ್ಯಂತ್ರ ಹಿಂದೂ ಸಮಾಜದ ವಿರುದ್ಧ ನಡೀತಾ ಇದೆ. ಇದು ಅತ್ಯಂತ ಅಪಾಯಕಾರಿ ಇದೆ. ದಯಮಾಡಿ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ. ತೇಜಸ್ ಗೌಡ ಅವರೇ, ಯಾವುದೇ ಪೊಲಿಟಿಕಲ್ ಬ್ಯಾಕಿಂಗ್ ಇಲ್ಲ ಅಂತ ಹೇಳಿದ್ರು ತೀರಾ ಸ್ಪಷ್ಟವಾಗಿ ಬಿಜೆಪಿಯವರು ನಿಮ್ಮ ಬೆನ್ನಿಗೆ ನಿಂತು ಮಾತಾಡ್ತಿರೋದನ್ನ ಗಮನಿಸಬಹುದು. ಈ ತರದ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ನಿಂದ, ಅವರ ಎಂಟ್ರಿಯಿಂದ ನಿಮ್ಮ ಉದ್ದೇಶಕ್ಕೆ ಏನಾದ್ರೂ ಕಳಂಕನೋ ಸಮಸ್ಯೆನೋ ಆಗ್ತಿರೋದಿದೆಯಾ? ಒಪ್ಕೊಳ್ತೀರಾ ಅವ್ರ ಈ ರೀತಿ ಮಾತಾಡೋದನ್ನ? ನೋಡಿ ರಾಮಪ್ಪ ಅವರೇ, ನಿಮ್ಗೆ ಹೋದ್ ಸತಿ ಚರ್ಚೆಲಿ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀನಿ. ಬಜರಂಗ ದಳ ಮತ್ತೆ ಹಿಂದೂ ಸಂಘಟನೆನ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಮಾಡಬೇಡಿ. ಏನಕ್ಕೆ ಅಂದ್ರೆ ಹಿಂದೂ ಸಂಘಟನೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ನಮ್ಮ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಎಲ್ಲಾದ್ರೂ ಕಲಂಕ ಆದ್ರೆ, ನೋವು ಉಂಟಾದ್ರೆ ನಾವು ವಿರುದ್ಧ ಪ್ರತಿಭಟನೆ ಮಾಡೇ ಮಾಡ್ತೀರಿ. ಉದಾಹರಣೆಗೆ ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ಎಂತ ಪ್ರತಿಭಟನೆ ಆಗಿದೆ. ಖುದ್ದು ರಾಜ್ಯಾಧ್ಯಕ್ಷರ ಕಾರ್ಯಕರ್ತರು ಎಷ್ಟು ಅಸಮಾಧಾನಗೊಳಗಾಗಿದ್ದಾರೆ. ಅದಾದ್ಮೇಲೆ ನಂದೇ ಉದಾಹರಣೆ ತಗೋಬೇಕು ಅಂತ ಅಂದ್ರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ದೇವಸ್ಥಾನ ಹತ್ರ ನಾವು ಅನ್ಯ ಧರ್ಮೀಯರು ವ್ಯಾಪಾರ ಮಾಡಕ್ ಬಿಡಲ್ಲ ಅಂತ ಅಂದಾಗೂ ಸಹ ಭಾಜಪ ಶಾಸಕರು ನಾವು ವಿರೋಧ ಮಾಡಿದಿರಿ. ನಮ್ಗೆ ಯಾವುದೇ ರಾಜಕೀಯ ಪಕ್ಷದಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ. ಆದ್ರೆ ನಮ್ಮ ಈ ನೆಲ, ಜಲ ಮತ್ತೆ ಸಂಸ್ಕೃತಿ ಮತ್ತೆ ನಮ್ಮ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ನಾವು ಯಾವ ರಾಜಕೀಯ ನಾಯಕರು ನೋಡಲ್ಲ, ಮತ್ತೆ ಯಾವ ರಾಜಕೀಯ ಪಕ್ಷಗಳನ್ನ ನೋಡಲ್ಲ. ನಾವು ನಮ್ಮ ಹೋರಾಟ ನಮ್ದು ಕ್ಲಿಯರ್ ಆಗಿರುತ್ತೆ. ಹೋರಾಟ ಯಾವುದೇ ವ್ಯಕ್ತಿ ಆಗಿರ್ಬೋದು, ನಾವು ಅದನ್ನ ಕೇರ್ ಮಾಡಲ್ಲ. ಆದ್ರೆ ನಮ್ಮ ತನ್ನಕ್ಕೆ ಮತ್ತೆ ನಮ್ಮ ಧರ್ಮಕ್ಕೆ ಏನಾದ್ರು ನೋವು ಉಂಟಾಯ್ತು ಅಂತ ಅಂದ್ರೆ ನಾವು ಅದನ್ನ ಕಡಖಂಡಿತವಾಗಿ ಖಂಡಿಸ್ತೀರಿ. ಅದು ಭಾಜಪದ ನಾಯಕ ಆಗಿದ್ದು ಸಹ, ಕಾಂಗ್ರೆಸ್ ನಾಯಕರು, JDS ಯಾರೇ ಆಗಿರ್ಬೋದು. ಏನಕ್ಕೆ ಅಂದ್ರೆ ಭಾಜಪದವ್ರು ನಾವು ಸುಮ್ಮನೆ ಇರ್ತೀರಿ ಅಂತ ಅಂದ್ರೆ, ನಾವು ಸುಮ್ಮನೆ ಆದ್ರೆ ಕಾಂಗ್ರೆಸ್ ಅವ್ರ ನಾಯಕರು ಸ್ಟಾರ್ಟ್ ಮಾಡ್ತಾರೆ, JDS ಸ್ಟಾರ್ಟ್ ಮಾಡ್ತಾರೆ. ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೀನಿ. ಮುರುಗೇಶ್ ನಿರಾಣಿ ದೇವರ ಫೋಟೋ ಬಗ್ಗೆ ಒಂದು ಅವೇಳನ ಮಾಡಿದಾಗ ಅದಕ್ಕೆ ಮೊಟ್ಟ ಮೊದಲವಾಗಿ ಖಂಡಿಸಿದ ಬಜರಂಗ ದಳ ಸಂಘಟನೆ. ಬಜರಂಗ ಸುಮ್ಮನೆ ಇರ್ಬೋದಾಗಿತ್ತಲ್ಲ ಅವಾಗ, ಇಲ್ಲ ನಮ್ಮ ಇದು ಭಾಜಪದವ್ರು ಸುಮ್ಮನೆ ಇರಿ ಅಂತ. ಖಂಡಿತ ನಾವು ಆತ ರಾಜಿ ಆಗೋ ಮಾತೇ ಇಲ್ಲ, ನಾವು ವಿರೋಧ ಮಾಡೇ ಮಾಡ್ತೀರಿ. ಫೈನ್. ಭಾಸ್ಕರ್ ಸರ್, ಕಾಂಗ್ರೆಸ್ ನಾಯಕರು ಕನ್ಫ್ಯೂಷನ್ ನಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರ, ಈಗ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರಾ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಕಂಪೇರ್ ಮಾಡುವಂತದ್ದು ಇದೆಯಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ಅವರಿಗೆ ಅಂತ. ಅಯೋಧ್ಯೆ ರಾಮ ಮಂದಿರಕ್ಕೂ ಬೇರೆ ರಾಮ ಮಂದಿರಗಳಿಗೂ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ. ಕಾಶಿ ವಿಶ್ವನಾಥನ ಮಂದಿರಕ್ಕೂ ಬೇರೆ ಮಂದಿರಕ್ಕೂ ಏನು ಅಂತ ಕೇಳ್ತಾರೆ. ಅದೇ ಮೆಕ್ಕಾ ವಿಸಿಟ್ಗೋಸ್ಕರ ಆ ಕಮ್ಯುನಿಟಿ ಅಷ್ಟು ಹಪಹಪಿಸುತ್ತಲ್ಲ, ಅದಕ್ಕೂ ಇಲ್ಲಿರುವ ಮಸೀದಿಗಳಿಗೂ ಏನ್ ವ್ಯತ್ಯಾಸ ಅಂತ ಪ್ರಶ್ನೆ ಮಾಡೋದಿಲ್ಲ ಅವರು. ತೀರಾ ಕ್ಲಿಯರ್ ಆಗಿ ಹಣೆ ಮೇಲೆ ಹಾಕೊಂಡು ಓಡಾಡ್ದಂಗಿದೆ ಪೊಲರೈಸೇಷನ್ಗೆ ಟ್ಯಾಕ್ಟಿಕ್ಸ್ ಗಳನ್ನು, ಅವರು ಆಡುವಂತಹ ಮಾತುಗಳಲ್ಲಿ ಆ ಬಣ್ಣವನ್ನು. ಇದರಿಂದನೇ ಅವ್ರು ಇಷ್ಟೆಲ್ಲ ಅನುಭವಿಸ್ತಿರೋದು ಅಂತ. ಇಲ್ಲ, ಮೊದಲನೇದಾಗಿ ರಾಜಕೀಯದಲ್ಲಿ ಧರ್ಮನ ತರೋದು, ರಾಜಕೀಯದಲ್ಲಿ ಧರ್ಮ ಇರಬೇಕು, ಆದರೆ ರಾಜಕಾರಣ ಬೇರೆ, ಧರ್ಮ ಕಾರಣ ಬೇರೆ ಅಂತ ಹೇಳೋದೊಂದು ಇಟ್ಕೊಂಡಿರಬೇಕು. ಆದರೆ ನಮ್ಮ ದೇಶದ ರಾಜಕೀಯ ಪಕ್ಷಗಳು ಆ ಥರ ಮಾಡ್ತಾ ಇಲ್ಲ. ಈಗ ಎಲ್ಲ ಪಕ್ಷಗಳು ರಾಜಕೀಯದಲ್ಲಿ, ಧರ್ಮದಲ್ಲಿ ರಾಜಕೀಯನ ತರೋ ಅಂಥ ಪ್ರಯತ್ನವನ್ನು ಸಾರಾಸಗಟ್ಟಾಗಿ ಹೋಲ್ಸೇಲ್ ಅನ್ನೋ ಥರದಲ್ಲಿ ಮಾಡ್ಕೊಂಡು ಬಂದಿದ್ದಾವೆ. ಅದರ ಭಾಗವಾಗಿ ನಾವು ಕಾಂಗ್ರೆಸ್ಸಿನ ಇವತ್ತಿನ ನಡವಳಿಕೆಗಳನ್ನು ನೋಡಬೇಕಾಗಿದೆ. ಇದಕ್ಕೆ BJP ಹೊರತಾಗಿ ಏನೂ ಇಲ್ಲ. BJP ಯಾಕೆ ನಾನು BJPಯನ್ನು ಮಾತ್ರ ತಗೊಳ್ತಾ ಇದ್ದೀನಿ ಅಂತಂದರೆ, ಈ ಹಿಂದೂ ಸಂಘಟನೆಗಳ ಬಲದಿಂದಲೇ ಇವತ್ತು BJP ಕೇಂದ್ರದಲ್ಲಿ ಸರ್ಕಾರ ನಡೆಸ್ತಾ ಇರೋದು, ಅಥವಾ ಕರ್ನಾಟಕದಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರೋದು. ಹುಬ್ಬಳ್ಳಿಯಿಂದ ಮಾತಾಡಿದ ಮೋಹನಗೌಡರು ಒಂದು ಮಾತನ್ನು ಹೇಳಿದರು. 2023 ಮಾರ್ಚ್ ತಿಂಗಳಲ್ಲಿ ಒಬ್ಬ ಹಿಂದೂ ದೇವರುಗಳನ್ನು ಅವಹೇಳನ ಮಾಡುವಂಥ ಒಬ್ಬ ವ್ಯಕ್ತಿಯ ವಿರುದ್ಧ ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಆದರೆ ಆ ಕಂಪ್ಲೇಂಟಿನ ವಿರುದ್ಧ ಯಾವ ಕ್ರಮವನ್ನು ತಗೊಳ್ಳಿಲ್ಲ ಅಂತಂದರು. ಸೊ ಅವ್ರದ್ದೇ ಸರ್ಕಾರ, ಅಂದರೆ ಅವರು ಸಪೋರ್ಟ್ ಮಾಡಿ ಬಂದಂಥ ಸರ್ಕಾರದಲ್ಲಿ ಅವರಿಗೆ ಆಗಿಲ್ಲ ಹೇಳೋ ನೋವನ್ನು ಅವ್ರ ಮಾತಲ್ಲಿ ನಾವು ಗುರುತಿಸ್ಬೋದು. ಬೇರೆ ಮಾರ್ಗ ಇಲ್ಲದೆ ನಾವು ಕಾನೂನನ್ನು ಕೈಗೆ ತೆಗೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಹೇಳೋ ಮಾತನ್ನು ಅವ್ರು ಹೇಳಿದರು. ಆದರೆ ನನಗೆ ಒಂದು ಅರ್ಥ ಆಗದೆ ಇರೋದು ಒಂದು ಏನು ಅಂತಂದರೆ, ಈಗ ನೋಡಿ, ಮೋದಿಯವರು ಈ ದೇಶದಲ್ಲಿ ಈಗ ನಂಬರ್ 1 ಲೀಡರ್ ಅನ್ಬೋದಾದ ಸ್ಥಾನದಲ್ಲಿ ಇದ್ದಾರೆ. ಅವರು ಕೂಡ ಹಿಂದೂ ಸಂಘಟನೆಯ ಭಾಗವಾಗಿಯೇ ಇವತ್ತಿನ ಈ ಸ್ಥಾನಕ್ಕೆ ಬಂದವರು. ಅವರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅನ್ನೋ ಮಾತನ್ನು ಹೇಳ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತಂದಾಗ ಎಲ್ಲರನ್ನೂ ಒಳಗೊಳ್ಳೋ ಅಂಥ ಒಂದು ಮಾತು ಪ್ರಧಾನಿ ಮೋದಿಯವರ ಈ ಸ್ಟೇಟ್ಮೆಂಟಲ್ಲಿ ಇದೆ ಹೇಳಿ ನಾವು ತಿಳ್ಕೊಳ್ತೇವೆ. ಆದರೆ ಹಿಂದೂ ಸಂಘಟನೆಗಳು, ಬಹುತೇಕ ಹಿಂದೂ ಸಂಘಟನೆಗಳಲ್ಲಿ ಈ ಬಗ್ಗೆ ಒಂದು ಒಟ್ಟಭಿಪ್ರಾಯ ಇದ್ದಾಗಿಲ್ಲ, ಏಕಾಭಿಪ್ರಾಯ ಇದ್ದಾಗಿಲ್ಲ. ಅವರು ಬೇರೆ ಥರದಲ್ಲಿ ಅದನ್ನು ಯೋಚನೆ ಮಾಡ್ತಿದ್ದಾರೆ. ಅವರು ಯೋಚನೆ ಮಾಡೋ ರೀತಿ ಏನಂದರೆ, ಇದು ಹಿಂದೂ ದೇಶ, ಹಿಂದೂಗಳಿಗೆ ಮಾತ್ರ ಅನ್ನೋಂಥ ಒಂದು
ಧ್ವನಿಯನ್ನು ನಾವಲ್ಲಿ ಗುರುತಿಸಬಹುದು. ಆ ಧ್ವನಿಯನ್ನು ನಾವು ಗುರುತಿಸಬಹುದು. ಸೊ ಆ ಧ್ವನಿ ಅವರ ಪ್ರಕಾರ ನ್ಯಾಯಬದ್ಧವಾಗಿ ಇರಬಹುದು. ಆದರೆ ನಮ್ಮ ದೇಶಕ್ಕೆ ನಾವು ಸಂವಿಧಾನದ ಮೇಲೆ ಈ ದೇಶವನ್ನು ನಡೆಸ್ತಾ ಇದ್ದೇವೆ. ನಾವು ಆ ಸಂವಿಧಾನವನ್ನು ನಾವು ಒಪ್ಕೊಂಡಿದ್ದೇವೆ. ಈ ದೇಶದ ಆಗುಹೋಗುಗಳಿರಬಹುದು, ಈ ದೇಶದ ಆರೋಗ್ಯಕರ ಜನತಂತ್ರಕ್ಕೆ ಇರಬಹುದು, ಅಥವಾ ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವಕ್ಕೆ ಇರಬಹುದು, ಈ ಥರದ ಬೇಕಾದಷ್ಟು ಬೇಕುಗಳಿಗೆ ಈ ದೇಶಕ್ಕೆ ಬೇಕು 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 ಅಂತ ನಾವೇನು ಹೇಳ್ತಿದ್ದೇವೆ ಅವೆಲ್ಲವುದು ಸಂವಿಧಾನದ ಆಶಯ ಆಧಾರಿತವಾದಂಥ ಗೊತ್ತು ಗುರಿಗಳು. ಅದು ಆ ಗೊತ್ತು ಗುರಿಗೆ ಒಂದು ರೀತಿಯಲ್ಲಿ ಅಡೆತಡೆ ಉಂಟಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾದ ಸಂದರ್ಭದಲ್ಲಿ ಅದೊಂದು ರೀತಿಯ ಸೋಷಿಯಲ್ ಕ್ಲಾಶ್ ಕಾರಣ ಆಗೋಂಥ ಸಾಧ್ಯತೆಗಳಿರ್ತದೆ. ನಾನು ಒಪ್ಕೊಳ್ತೇನೆ, ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ. ಈಗ ಹಿಂದೂ ದೇವಾಲಯಗಳ ವಿಚಾರದಲ್ಲಿ ಆಡೋವಂಥ ಮಾತು ಅಥವಾ ಇಸ್ಲಾಮಿಕ್ ರಿಲಿಜಿಯಸ್ ಪ್ಲೇಸಸ್ಗೆ ಸಂಬಂಧಪಟ್ಟಂತೆ ಆಡೋವಂಥ ಮಾತುಗಳು ಇವೆರಡರ ನಡುವಿನ ವೈರುಧ್ಯವನ್ನು ನಾವು ಗಮನಿಸಬಹುದು. ನಾವು ಈಗ ಕರ್ನಾಟಕದಲ್ಲಿ ದೇವಾಲಯಗಳನ್ನು ಎಷ್ಟು ಡೆಮಾಲಿಷ್ ಮಾಡಿದ್ರು ಹೇಳೋ ಮಾತು ಈಗ ಬರ್ತಾ ಇದೆ, ನಿನ್ನೆ ಮೊನ್ನೆಯಿಂದ ಪೇಪರ್ಗಳಲ್ಲಿ ಅದೇ ಸುದ್ದಿ ಆಗ್ತಾ ಇದೆ. ಆದರೆ ಮೋದಿಯವರು ಸುಪ್ರೀಂ ಕೋರ್ಟಿನ ಆದೇಶ ಇದೆ, ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಮೋದಿಯವರು ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟಿನ ಆರ್ಡರ್ ಮೊದಲಿಗೆ ಬರ್ತದೆ. ಬಹುಶಃ ಆ ಆರ್ಡರ್ ಬಗ್ಗೆ ಧನಂಜಯ ಅವರು ಹೆಚ್ಚು ಬೆಳಕನ್ನು ಚೆಲ್ಲಬಹುದು. ಅವರು ಆವಾಗ ಬಂದಾಗ ಏನಾಗುತ್ತೆ, ಇಡೀ ಗುಜರಾತಲ್ಲಿ ಆಯಕಟ್ಟಿನ ಪ್ರದೇಶದಲ್ಲಿ ಚರ್ಚು, ಮಸೀದಿ, ದೇವಸ್ಥಾನಗಳು, ಗುಡಿ ಗುಂಡಾರಗಳು ಇವೆಲ್ಲವೂ ಇರ್ತದೆ. ಮೋದಿ ಸರ್ಕಾರ ಮೊದಲನೇದಾಗಿ ಏನು ತೀರ್ಮಾನ ಮಾಡ್ತದೆ, ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ತರಬೇಕು ಅನ್ನೋ ವಿಚಾರದಲ್ಲಿ ಬಂದಾಗ ಅವರೇನು ಮಾಡ್ತಾರೆ, ಹಿಂದೂ ದೇವಾಲಯಗಳು ಯಾವುದು ಏನು ಸುಪ್ರೀಂ ಕೋರ್ಟ್ ಐಡೆಂಟಿಫೈ ಮಾಡಿರುತ್ತೋ ಅದನ್ನೆಲ್ಲದನ್ನು ಅವರು ಹಿಂದೂ ದೇವಸ್ಥಾನದ ಕಾರ್ಯಕರ್ತರಿರ್ಬೋದು, ಅದಕ್ಕೆ ಪದಾಧಿಕಾರಿಗಳಿರ್ಬೋದು, ಅವ್ರನ್ನೆಲ್ಲ ಕೂರಿಸಿ ಮನವೊಲಿಸಿದರು. ಕೆಲವು ಕಡೆ ಮನವೊಲಿಸಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಏನು ಕ್ರಮ ತಗೊಳ್ಬೇಕೋ ಅದನ್ನು ತಗೊಂಡ್ರು. ಅವರು JCBಯನ್ನು ಬಳಸಿದರು ಅಂತ ಅದನ್ನು ನಾವು ಓದಿದ್ದೇವೆ. ಇದು ಯಾವ ಮೆಸೇಜ್ ಹೋಯಿತು ಅಂದರೆ, ಮಾರನೇ ದಿವಸ ಗುಜರಾತಿನ ಉದ್ದಗಲಕ್ಕಿರುವಂಥ ಅನಧಿಕೃತವಾದ ಪ್ರದೇಶದಲ್ಲಿ ಅನಧಿಕೃತವಾಗಿ ಕಟ್ಟಿದ ಅಥವಾ ಡೆವಲಪ್ಮೆಂಟಿಗೆ ವಿರುದ್ಧವಾಗಿರುವಂಥ ದೇವಸ್ಥಾನ, ಇದು ಚರ್ಚು, ಮಸೀದಿಗಳನ್ನು ತೆಗೆಯೋದಕ್ಕೆ ಆ ಸಮುದಾಯದವರು ಒಪ್ಪಿಕೊಂಡ್ರು ಹೇಳೋದನ್ನು ನಾನು ಓದಿರೋದು. ಆ ಆದೇಶ ಇಡೀ ದೇಶಕ್ಕೆ ಅನ್ವಯ ಆಗುವಂಥದ್ದು. ಕರ್ನಾಟಕದಲ್ಲೂ ಕೂಡ ಅಂಥ ದೇವಸ್ಥಾನಗಳ ಪಟ್ಟಿಯನ್ನು ಒಬ್ಬ ಸರ್ಕಾರಿ ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿ ಈ ಪಟ್ಟಿಯನ್ನು ತಯಾರು ಮಾಡಿದೆ. ಈ ಪಟ್ಟಿ ತನ್ನ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರಕ್ಕಿಂತ ಮುಂಚೆನೂ ಕೊಟ್ಟಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಹೇಳೋದು ಬಹಳ. ಅಷ್ಟೇ ಅಲ್ಲ, ಒಂದು ಅನಧಿಕೃತವಾಗಿ ಕಟ್ಟಿರುವಂಥ ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಬಂದು ಪೂಜೆ ಸಲ್ಲಿಸಿರೋ ಅಂಥದ್ದನ್ನು ಕೂಡ ನಾನು ನೋಡಿದ್ದೇನೆ. ಡೀಟೇಲ್ಸ್ ಪಡ್ಕೊಳ್ತೀನಿ. ಧನಂಜಯ್ ಸರ್ ಇಂದ ಮಾಹಿತಿಯನ್ನು ಪಡ್ಕೊಳ್ಬೇಕು. ಸರ್, ಈ ರೀತಿ ಜನಸಾಮಾನ್ಯರ ಹಕ್ಕುಗಳನ್ನ ಕಿತ್ತುಕೊಳ್ಳಲ್ಪಟ್ಟಾಗ ಏನ್ ಮಾಡಬಹುದು? ಸರ್ಕಾರ ಸಪೋರ್ಟ್ ಮಾಡ್ತಿದ್ಯೇನೋ ಅನ್ನೋ ತರದ ಆರೋಪ, ಪೊಲೀಸ್ ವ್ಯವಸ್ಥೆ ಮೇಲೆ ಪ್ರೆಷರ್, ಸುಮೋಟೋ ನ್ಯಾಯಾಲಯ ಇದರಲ್ಲಿ ಏನಾದರೂ ಇನ್ವಾಲ್ವ್ ಆಗಿ ಸಾಮಾನ್ಯರ ಹಕ್ಕಿನ ರಕ್ಷಣೆಗೆ ಮುಂದಾಗಬಹುದಾ? ಎಕ್ಸ್ಪೆಕ್ಟ್ ಮಾಡಬಹುದಾ ಮುಂದಿನ ದಿನಗಳಲ್ಲಾದ್ರೂ ಆ ಥರದನ್ನ? ಖಂಡಿತ ನ್ಯಾಯಾಲಯದ ಪಾತ್ರ ಬಹಳ ಗುರುತರವಾಗಿರುತ್ತೆ ಇಲ್ಲಿ. ಬಟ್ ಆದರೆ ನಾವು ಗಮನಿಸುವಂಥದ್ದು ಏನಂದ್ರೆ, ಜುಡಿಷಿಯಲ್ ಸೆಕ್ಟರ್ ಅಷ್ಟೊಂದು ಇಂಡಿಪೆಂಡೆನ್ಸ್ ಅನ್ನು ಹೊಂದಿಲ್ಲ ಅಂತ ಹೇಳಬೇಕಾಗತ್ತೆ. ಈಗ ನೋಡಿ, ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗ್ತಾ ಇದೆ ಲಾರ್ಜ್ ಸ್ಕೇಲಲ್ಲಿ ಅನ್ನೋದಾದ್ರೆ ನ್ಯಾಯಾಲಯದ ಪಾತ್ರ ಬಹಳಷ್ಟು ಸೀರಿಯಸ್ ಆಗಿರುತ್ತೆ. ನ್ಯಾಯಾಲಯ ಹಸ್ತಕ್ಷೇಪ ಮಾಡಬೇಕಾಗತ್ತೆ, ರಿಪೋರ್ಟನ್ನು ಕೇಳಬೇಕಾಗತ್ತೆ, ಪೊಲೀಸ್ನವ್ರು ಯಾತಕ್ಕೆ ಕ್ರಮವನ್ನು ಜರುಗಿಸ್ತಿಲ್ಲ ಅಂತ. ಬಟ್ ವೆರಿ ಆಫನ್ ವಿ ಡೋಂಟ್ ಸಿ ದಟ್ ಹ್ಯಾಪನಿಂಗ್ ಅಟ್ ಆಲ್. ಸೊ ಇಲ್ಲಿ ಒಂದು ಅಂಶವನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿರೋದ್ರಿಂದ ಬರುವಂಥ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಯಾವ ಬಜರಂಗ ದಳದ ಸದಸ್ಯರು ಈವರೆಗೆ ಕಾನೂನು ವಿರುದ್ಧವಾಗಿ ಚಟುವಟಿಕೆನ ಕೈಗೊಳ್ತಿದ್ರು, ಯಾಕೆ ಅಂದರೆ ಅವ್ರಿಗೆ ರಾಜಕೀಯ ವ್ಯಕ್ತಿಗಳು ಬಂದು ಪುಸ್ಲಾಯಿಸ್ತಿದ್ರು. ಈಗ ಅವ್ರಿಗೆ ಗೊತ್ತಿರೋದಿಲ್ಲ ಕಾನೂನಾತ್ಮಕವಾಗಿ ಯಾವ ನಡೆ ಓಕೆ, ಯಾವ ನಡೆ ಓಕೆ ಇಲ್ಲ ಅಂತ. ಸೊ ಅಂಥವ್ರು ಮತ್ತೆ ಅಂಥ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಅವ್ರಿಗೆ ವಿರುದ್ಧ ಕೇಸ್ ಹಾಕುವಂಥದ್ದು, ಅವರನ್ನು ಜೈಲು ಒಳಗೆ ತಳ್ಳುವಂಥದ್ದು. ಆ್ಯಂಡ್ ಸೊ ಈ ಥರನಾದ ಒಂದು ಪ್ರಾಬ್ಲಮ್ ಶುರುವಾಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಫಾರ್ ದ್ಯಾಟ್ ರೀಸನ್ ನಾನು ಹೇಳೋದು, ಲಾ ಆ್ಯಂಡ್ ಆರ್ಡರ್ ವಿಚಾರವಾಗಿ ರಾಜಕೀಯವನ್ನು ನಾವು ಹೊರಗಿಡಬೇಕಾಗತ್ತೆ. ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಕಾನೂನು ಹೊರಗೆ ಅವ್ರು ನಡ್ಕೊಂಡಾಗ ಅವರಿಗೆ ಸೂಕ್ತವಾದಂಥ ಒಂದು ಪೊಲೀಸ್ ಆ್ಯಕ್ಷನ್ ಇರ್ಬೋದು ಅಥವಾ ಒಂದು ಕೌನ್ಸಿಲಿಂಗ್ ಇರ್ಬೋದು, ಅದನ್ನು ಕೊಡಬೇಕಾಗತ್ತೆ. ಅದು ಆಗದೆ ಹೋದಾಗ ಏನಾಗುತ್ತೆ, ಈಗ ಮತ್ತೆ ಇಟ್ ವಿಲ್ ಆಲ್ ರಿಯಲಿ ಬಿ ವೆರಿ ಬ್ಯಾಡ್ ಅಂತ ಹೇಳಬೇಕಾಗತ್ತೆ. ಬಿಕಾಸ್ ಒಂದು ವೇಳೆ ನಾಳೆ ಫಾರ್ ಇನ್ಸ್ಟೆನ್ಸ್ ಹೈಪೋಥೆಟಿಕಲಿ ಗಮನಿಸೋಣ,
ಈ ಕಳೆದ 5 ವರ್ಷಗಳಲ್ಲಿ ಬಜರಂಗ ದಳದ ಸದಸ್ಯರು ಯಾವ ಚಟುವಟಿಕೆಯನ್ನ ಸರಾಗವಾಗಿ ಮಾಡ್ತಿದ್ರು, ಬಟ್ ಆದ್ರೆ ಆ ಚಟುವಟಿಕೆ ಕಾನೂನಿನ ಹೊರಗಿತ್ತು. ಅದೇ ಚಟುವಟಿಕೆಯನ್ನ ಮುಂದುವರಿಸಿದ್ರು ಅಂತ ನಾವು ಭಾವಿಸೋಣ. ಈಗ ಮುಂದಿನ ಈಗ ಅಗೇನ್ ಹೈಪೋಥೆಟಿಕಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಭಾವಿಸಿದೀವಿ, ಬಿಕಾಸ್ ವಿ ಡೋಂಟ್ ನೋ ಯಾರು ಬರ್ತಾರೆ. ಸೊ ಈಗ ಬಹಳ ಯಂಗ್ ಮೈಂಡ್ಸ್ಗಳು ಇಂಥ ಒಂದು ಚಟುವಟಿಕೆಯಲ್ಲಿ ತೊಡಗಿದಾಗ, ಅವರ ವಿರುದ್ಧ ಪೊಲೀಸ್ನವರು ಕೇಸ್ ಹಾಕಿದಾಗ, ಅವ್ರಿಗೆ ಕಳೆದ 5 ವರ್ಷಗಳಲ್ಲಿ ಯಾರು ಪುಸ್ಲಾಯಿಸಿರ್ತಿದ್ರು ನೀವು ಹೋಗಿ ಈ ರೀತಿ ಮಾಡಿ ಅಂತ ಅವ್ರು ಯಾರು ಬರೋದಿಲ್ಲ ಬೇಲ್ನ ಪಡಿಲಿಕ್ಕೆ ಅಥವಾ ಬೇಲ್ ವಿಚಾರವಾಗಿ ಹೆಲ್ಪ್ ಮಾಡಲಿಕ್ಕೆ. ಸೊ ಈಗಾದಾಗ ಏನಾಗುತ್ತೆ ಅಂದ್ರೆ ಬಹಳಷ್ಟು ಮಧ್ಯಮ ವರ್ಗವೂ ಅಲ್ಲ, ಒಂದು ಬಡ ವರ್ಗದಿಂದ ಬಂದು ಅಂದ್ರೆ ಅವ್ರು ಯಾವುದೋ ಒಂದು ಕಾರಣಕ್ಕೆ ನಾವು ಸಮಾಜವನ್ನ ಉದ್ಧಾರ ಮಾಡುವಂತ ಕೆಲಸದಲ್ಲಿ ತೊಡಗಿದೀವಿ ಅಂತ ಹೇಳಿ ಮುಂದೆ ಬಂದಿರ್ತಾರೆ. ಸೊ ಅವ್ರಿಗೆ ಮಿಸ್ಗೈಡ್ ಆಗುತ್ತೆ ಅಂಡ್ ಸೊ ಆಲ್ ಆಫ್ ದೀಸ್ ಪ್ರಾಬ್ಲಮ್ಸ್ ಅರೈಸ್. ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಸರ್. ತೇಜಸ್ ಗೌಡ ಅವರೇ, ಫೈನಲಿ ಈ ಥರದ ಆರೋಪಗಳು ಅಥವಾ ಈ ರೀತಿ ಬೆಟ್ ಮಾಡುವಿಕೆ ಏನಿದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಅಂದರೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಕಾನೂನಿಗೂ ಅವಕಾಶ ಕೊಡ್ತೀವಿ, ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಈ ಥರದೊಂದು ಈಕ್ವೇಷನ್ ಸಾಧ್ಯನಾ? ನೋಡಿ, ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಕಾನೂನು ಗೌರವ ಕೊಡೋದಕ್ಕೆ, ಈ ನೆಲದ ಕಾನೂನ ಗೌರವಿಸಿ ಆ ಕಾನೂನು ಅಡಿಯಲ್ಲಿ ಹೋರಾಟ ಮಾಡುತ್ತೆ ಅಂತ ಅಂದ್ರೆ ಅದು ಕೇವಲ ಬಜರಂಗ ದಳ ಮತ್ತು ಹಿಂದೂ ಸಂಘಟನೆಗಳು ಮಾತ್ರನೇ. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದ್ ಆಗದೆ ಬೇಡ, ಇದಿರ್ಲಿ ಬಜರಂಗ ದಳದ ನಿಷೇಧಾಜ್ಞೆ ಅಂತ ಹೇಳ್ತಾರೆ. ನಾನು ಅವ್ರಿಗೊಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. ನಿಮ್ಮದೇ ಪಕ್ಕದ ರಾಜ್ಯ ಆದಂತ ರಾಜಸ್ಥಾನ, ಹಿಮಾಚಲ್ ಪ್ರದೇಶ, ಅವ್ರು ಬಂದಿರೋ ಆ ಜಾಗದಿಂದಾನೆ ಅಲ್ಲಿ ಬಜರಂಗ ದಳ ನಿಷೇಧ ಮಾಡಕ್ ತಾಕತ್ ಅವ್ರಿಗಿಲ್ಲ, ಆ ಧೈರ್ಯ ಸಹ ಇಲ್ಲ. ಅಲ್ಲಿ ಧೈರ್ಯ ಮಾಡದೇ ಇರೋರು ಇಲ್ಲಿ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರೇನೆ ವಿನಾಶಕ್ಕೆ ಮುನ್ನಡಿ ಬರ್ತಿದ್ದಾರೆ ಕಾಂಗ್ರೆಸ್ಗೆ. ಏನಕ್ಕೆ ಅಂದ್ರೆ ಬಜರಂಗ ದಳ ಸಂಘಟನೆ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಕ್ಕಂದ್ರೆ ಬಜರಂಗ ಸಂಘಟನೆ ಒಂದು ರಾಷ್ಟ್ರ ಪ್ರೇಮ ಇಟ್ಕೊಂಡಿರೋ ಒಂದು ಸೇವೆ ಮಾಡುವಂತ ಸಂಘಟನೆ. ಮತ್ತೆ ನಮ್ಮ ಹಿರಿಯ ಪತ್ರಕರ್ತರು ಸಹ ಹೇಳ್ತಿದ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮೋದಿ ಅವರು ಹೇಳ್ತಿದ್ದಾರೆ ಅಂತ, ಅದನ್ನು ಸಹ ಸಂಘಟನೆ ಫಾಲೋ ಮಾಡ್ತಿದೆ. ಏನಕ್ಕೆ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಬಜರಂಗ ದಳ ಸಂಘಟನೆ ಎಷ್ಟೋ ಲಕ್ಷಾಂತ ಯೂನಿಟ್ ಅಷ್ಟು ಬ್ಲಡ್ ಡೊನೇಟ್ ಮಾಡ್ತಿದೆ. ಅಲ್ಲಿ ನೀವು ಯಾವ ಧರ್ಮದವರು ಅಂತ ನಾವು ಯಾರು ಕೇಳಿಲ್ಲ. ನಮ್ಗೆ ಜೀವ ಮುಖ್ಯ ಮತ್ತೆ ಈ ದೇಶ ಮತ್ತೆ ಈ ದೇಶದ ಅಭಿವೃದ್ಧಿ ಮುಖ್ಯ ಅಂತ ನಾವು ನಿರಂತರ ಹೋರಾಟ ಮಾಡುವ ಸಂಘಟನೆ ಬಜರಂಗ ದಳ ಮತ್ತು ಹಿಂದೂ ಸಂಘಟನೆ. ಥ್ಯಾಂಕ್ ಯು ವೆರಿ ಮಚ್ ಈ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಧನಂಜಯ್ ಸರ್, ನಿಮ್ಮ ಸಮಯಕ್ಕಾಗಿನೂ ಅನಂತ ಧನ್ಯವಾದಗಳು. ಹಾಗೆಯೇ ಮೋಹನ್ ಗೌಡ, ಥ್ಯಾಂಕ್ ಯು ವೆರಿ ಮಚ್ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಕಾದು ನೋಡೋಣ, ಜನ ತೀರ್ಮಾನವನ್ನು ಮಾಡ್ತಾರೆ. ರಾಜಕೀಯ ಪಕ್ಷಗಳು ಸಿಗುವ ಅವಕಾಶಗಳನ್ನ ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ, ಒಂದು ಪರ್ಸೆಪ್ಷನ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಜನರ ಮುಂದೆ ಹೋಗ್ತಲೇ ಇರ್ತವೆ. ಆದ್ರೆ ಜನ ಅದೆಲ್ಲದರ ಆಚೆಗೆ ತಮ್ಮ ಹಿತ ಯಾವುದರಲ್ಲಿ ಅಡಗಿದೆ ಅನ್ನೋದನ್ನ ಅವರೇ ಡಿಸೈಡ್ ಮಾಡಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.